ನಮಸ್ಕಾರ ಕನ್ನಡಕೂಟ. ಇವತ್ತಿನ ಪಾಡ್ಕಾಸ್ಟ್ ಅಲ್ಲಿ ನಮ್ಮ ಜೊತೆ ಇದ್ದಾರೆ ಪ್ರಸಾದ್ ನರ್ಸೆ ಅವರು. ಈಸ್ ಆಲ್ಸೋ ಅಲಾಂಗ್ ವಿತ್ ಮಿಸ್ಟರ್ ಗುರು ಅಂಡ್ ಪುರು ಕೇಮ್ ಇನ್ ದ ಬೈಸಿಕಲ್ ಆಲ್ ದ ವೇ ಫ್ರಮ್ ಬ್ಯಾಂಗ್ಳೂರ್ ಟು ಅಮೆರಿಕಾ. ಸೊ ಅವ್ರದ್ದು ಎಕ್ಸ್ಪೀರಿಯನ್ಸಸ್ ಸ್ವಲ್ಪ ಶೇರ್ ಮಾಡೋಕ್ಕೆ ಇದೊಂದು ಗ್ರೇಟ್ ಆಪರ್ಚುನಿಟಿ. ನರ್ಸೆ ಅವರೇ ನಮಸ್ಕಾರ. ನಮಸ್ಕಾರ. ನಿಮ್ಮ ಟೈಮ್ ತೊಗೊಂಡು ಬಂದಿದ್ದಕ್ಕೆ ತುಂಬ ಥ್ಯಾಂಕ್ ಯು. ನಮ್ಮ ಕನ್ನಡಕೂಟ ಪಾಡ್ಕಾಸ್ಟ್ಗೆ ವೆಲ್ಕಮ್. ಧನ್ಯವಾದಗಳು. ಕನ್ನಡಕೂಟ ಎಲ್ಲ ಸದಸ್ಯರಿಗೆ, ಎಲ್ಲ ಅಭಿಮಾನಿಗಳಿಗೆ ನನ್ನ ನಮಸ್ಕಾರಗಳು. ನಾವು ಗುರು ಅವ್ರ ಹತ್ರ ಮಾತಾಡ್ತಾ ಇದ್ವಿ. ಅವರು ತುಂಬ ಚೆನ್ನಾಗಿ ಅವ್ರದ್ದು ಎಕ್ಸ್ಪೀರಿಯನ್ಸ್ ಎಲ್ಲ ಶೇರ್ ಮಾಡಿದ್ರು. ಬೆಂಗಳೂರಿಂದ ಅವ್ರ ಜರ್ನಿ ಟಿಲ್ ದುಬೈ ವಿ ಕವರ್ಡ್ ಪ್ರೆಟಿ ಮಚ್ ದರ್ ಹಿಸ್ ಎಕ್ಸ್ಪೀರಿಯನ್ಸ್ ಅಂಡ್ ಎವ್ರಿಥಿಂಗ್. ನಿಮ್ಮ ಬಗ್ಗೆನೂ ತುಂಬ ಹೇಳ್ತಾ ಇದ್ರು. ವಾಟ್ ಅ ಗ್ರೇಟ್ ಕಂಪನಿ ಯು ಆ್ಯಂಡ್ ಪುರು ಟುಗೆದರ್. ಅಷ್ಟು ಧೈರ್ಯದಿಂದ ನೀವು ಏಜ್ ಆಫ್ 26, 27 ಇಷ್ಟು ದೊಡ್ಡ ಟಾಸ್ಕ್ ತೊಗೊಂಡಿದ್ದೀರಾ. ರಿಯಲಿ ಅಮೇಝಿಂಗ್. ಯಾವತ್ತು ನಿಮಗೆ ಇದರಲ್ಲಿ ಈ ಜರ್ನಿ ಹೋಲ್ ಜರ್ನಿಲಿ ವಿಚ್ ವಾಸ್ ದ ಹಾರ್ಡೆಸ್ಟ್ ಡೇ? ಅಂದರೆ ತುಂಬ ಕಷ್ಟ ಆಗಿದ್ದ ದಿವಸ ಯಾವುದು ಅಥವಾ ದಿನಗಳು? ಆ ಥರ ಹೇಳಬೇಕು ಅಂದರೆ ಬೇಕಾದಷ್ಟು ದಿನ ಆ ಥರ ಆಗಿದೆ ಕಷ್ಟ ದಿನಗಳು. ಅಂದರೆ ಕೆಲವು ಸತಿ ನಾವು 5 ಕಿಲೋಮೀಟ್ರ್ ಮಾಡಿ ಸುಸ್ತಾಗಿ ಸುಮ್ಮನೆ ಅಲ್ಲೇ ಇದ್ಬಿಟ್ಟಿದ್ದೀವಿ, ಆ ಥರ ಆಗ್ಬಿಟ್ಟಿದೆ. ಸೊ ಶುರುವಿನಲ್ಲಿ 15 ಕಿಲೋಮೀಟ್ರ್ 20 ಕಿಲೋಮೀಟ್ರ್ ಶುರು ಮಾಡಿದ್ವಿ. ಆಮೇಲೆ ನಾವು ಸರಿಯಾಗಿ 100 ಕಿಲೋಮೀಟ್ರ್ ದಿನಕ್ಕೆ ಮುಗಿಸ್ತಾ ಇದ್ವಿ. ಬೆಳಗ್ಗೆ ಶುರು ಮಾಡ್ಬಿಡೋದು ಸೈಕಲ್ಲು, ಸಾಯಂಕಾಲದ ಹೊತ್ತಿಗೆ ಇಂಥ ಕಡೆ ನಾವು ಸೇರಬೇಕು ಅಂತ ಒಂದು ಪ್ಲ್ಯಾನ್ ಹಾಕೊತಾ ಇದ್ವಿ. ಅದ್ರ ಪ್ರಕಾರ ಹೋಗ್ತಾ ಇದ್ವಿ. ಈ ಪರ್ಟಿಕ್ಯುಲರ್ಲಿ ದುಬೈಲಿಂದ ನಾವು ಹೋದಾಗಬೇಕಾದ್ರೆ, ಅಬುದಾಬಿಗೆ ಹೋಗ್ಬೇಕಾದ್ರೆ ನಮ್ಗೆ ಐಡಿಯಾ ಇಲ್ಲ. ಬೆಳಗ್ಗೆನೆ ಹೊರಟು ಮಾಮೂಲಾಗಿ ಹೊರಡ್ಬೋದು ಅಂತ. 5 ಕಿಲೋಮೀಟ್ರ್ ಹೋಗಲ್ಲ ಅಷ್ಟ ಬಿಸಿಲುಗೆ. ಆ ಕಡೆ ಈ ಕಡೆ ಎಲ್ಲ ಮರಳುಗಾಡು, ನಮ್ಗೆ ಐಡಿಯಾ ಇಲ್ಲ. ಅಲ್ಲಿ ತಾನೇ ಯಾರೋ ಮೂಲಕ ನಾವು ಟೆಂಟ್ ಬೇರೆ ತೊಗೊಂಡ್ಬಿಟ್ಟಿದ್ವಿ. ಅಲ್ಲಿ ತನಕ ನಮ್ ಟೆಂಟ್ ಇರ್ಲಿಲ್ಲ ಇಲ್ಲೆಲ್ಲ. ಸೊ ಸುಮ್ಮನೆ ನಾವು ಆಕ್ಚುಲಿ ಹೇಳ್ಬೇಕು ಅಂದ್ರೆ ನಮ್ಮ ಸೈಕಲ್ಗೆ ಈ ಚಾಪೆಗಳು ಜಂಕ ಆ ಥರದ್ದು ಕಟ್ಕೊಂಡು ನಾವು ಹೋಗಿದ್ದು. ಅವಾಗೆಲ್ಲ ಇದಿರಲಿಲ್ಲ. ಈ ಗುರು ಹೇಳ್ದಂಗೆ ಈ ರಾಘು ಅಂತಿದ್ದಲ್ಲ, ಅವನು ಯಾರೋ ಹಿಂದೆ ಹೋಗಿದ್ದವ್ರ ಸೈಕಲ್ ಬಗ್ಗೆ ಹೇಳ್ತಾ ಇದ್ದ. ಆಮೇಲೆ ನಾವು ಲೈಬ್ರರಿ ಹೋಗಿ ಬುಕ್ ನೋಡಿ, ಈ ಫ್ರಾನ್ಸಲ್ಲಿ ಎಲ್ಲ, ಇಟಾಲಿಯಲ್ಲಿ ಎಲ್ಲ ಈ ಸೈಕ್ಲಿಸ್ಟ್ ರೆಗ್ಯುಲರ್ ಆಗಿ ಹಿಂದ್ಗಡೆ ಬ್ಯಾಗ್ ಎಲ್ಲ ಇರುತ್ತೆ ಸೈಕಲ್ಗೆ ಟೂರ್ ಮಾಡೋರು, ಕ್ಯಾಂಪಿಂಗ್ ಟೆಂಟ್. ಅದನ್ನ ತಗೊಂಡು ಫೋಟೋ ತೆಗೆದು ಅದನ್ನ ಒಬ್ಬ ಟೈಲರ್ಗೆ ನಾವು ಟಾರ್ಪಾಲ್ ತಗೊಂಡು ಅವ್ನ ಟೈಲರ್ ಕೊಟ್ಟು ಅದನ್ನ ಹೊಲಿಸಿದ್ವಿ ನಾವು. ಅದೇ ತರ ಅದು ಮಳೆ ಬಂದ್ರು ಬಿಸಿಲು ಏನಾದ್ರು ಬಂದ್ರು ಅದು ಹಾಳಾಗಬಾರ್ದು. ನಮ್ಮ ಒಳಗಡೆ ಏನಿರುತ್ತೆ ನಮ್ದು ಸೇಫ್ ಆಗಿರ್ಬೇಕು. ನಾವಾಗಲೂ ಅದು ಮಾಡ್ಕೊಂಡಿದ್ವಿ. ಒಬ್ಬೊಬ್ರು 20 kg ಜಾಸ್ತಿ ಇರಬಾರ್ದು. ಏನೋ ಎಕ್ಸ್ಟ್ರಾ ಬಂದ್ರೆ ಒಂದು ಟೀ-ಶರ್ಟ್ ಯಾರಾದ್ರೂ ಕೊಟ್ರೆ ಅದನ್ನ ಇನ್ನೊಂದು ಬಿಸಾಕ್ಬೇಕು ಅಷ್ಟೇ. ಸೊ ಅದು 2 ಬ್ಯಾಗಲ್ಲೂ ಆ ಥರ ಟೈಟ್ ಆಗಿರೋಷ್ಟು ಇದು ಒಬ್ರೆಲ್ಲ ಸೈಕಲ್ ಸಂಬಂಧಪಟ್ಟಿದ್ದು ಎಕ್ಸ್ಟ್ರಾ ಟೈರು, ಟ್ಯೂಬ್, ಅವಾಗೆಲ್ಲ ಟ್ಯೂಬ್ಲೆಸ್ ಟೈರು ಅದೆಲ್ಲ ಏನಿಲ್ವ. ಸೊ ಅದೆಲ್ಲ ಬೇಕು, ಟೂಲ್ಸು ಅದೆಲ್ಲ. ಮಿಕ್ಕಿದ್ದು ನಮ್ಮ ಹತ್ರ ಅವಾಗ ಕ್ಯಾಮ್ರಾ ಎಲ್ಲ, ಈ ಫೋನ್ ಇಲ್ಲ, ಏನೂ ಇಲ್ಲ ಅವಾಗ. ಅದೆಲ್ಲ ಲಕ್ಸುರಿ ಐಟಮ್ಸ್ ತಾರೆ. ಸೊ ಅದಾಗ ಈ ದುಬೈಲ್ ಬಂದಾಗ ಆಯ್ತು ಟೆಂಟ್ದು ಒಂದು ಎಕ್ಸ್ಪೀರಿಯನ್ಸು. ಸಾಕಾಗೋಯ್ತು, ಸರಿ ಟೆಂಟ್ ಹಾಕೊಂಡು ರೆಸ್ಟ್ ತಗೊಂಡು ಆಮೇಲೆ ಹೋಗೋಣ ಅಂತ. ನಮ್ಗೆ ಅಷ್ಟು ಬುದ್ಧಿ ಬೇಡ. ಮರಳ ಮೇಲೆನೆ ನಾವು ಟೆಂಟ್ ಹಾಕಿದ್ವಿ. ಹೋದ್ರೆ ಅದು ಇನ್ನೂ ಅವಸ್ಥೆ. ಫ್ಯಾನ್ ಇಲ್ಲ, ಏನಿಲ್ಲ. ಸೊ ಅದರಿಂದ ಟೆಂಟ್ ಇಂದ ಒಳಗೆ ಇರೋಕ್ಕಾಗಲ್ಲ, ಹೊರಗನೆ ಇದ್ದು. ಆಮೇಲೆ ಅಲ್ಲಿ ಯಾವ್ದೊಂದು ಶೆಲ್ಟರ್ ಸಿಕ್ತು. ಅಲ್ಲಿ ಕನ್ಸ್ಟ್ರಕ್ಷನ್ ಕಂಪ್ನಿಗಳು ಬೇಕಾದಿಟ್ಟಿತ್ತು. ಸೊ ಅವ್ರಿಗೆ ಅಪ್ರೋಚ್ ಮಾಡಿ ಅಲ್ಲಿ ಹೋಗಿ ಸಾಯಂಕಾಲ ತನಕ ಇದ್ದು. ಅವತ್ತಿನ ದಿವಸ ಫಸ್ಟ್ ಡೇನೆ ಅದು ಎಕ್ಸ್ಪೀರಿಯನ್ಸ್ ಆಯ್ತು. ಅವತ್ತಿನ ದಿವಸ ಸಾಯಂಕಾಲದ ಹೊತ್ತು ಶುರು ಮಾಡ್ತಾ ಇದ್ವಿ. 6-7 ಗಂಟೆ ಆದ್ಮೇಲೆ ಟ್ರಾವೆಲ್ ಮಾಡೋದು. ರಾತ್ರಿ 12:30, 1 ಗಂಟೆ ತನಕ ಅಂತ. ಆಮೇಲೆ ಒಂದು ಜಾಗಕ್ಕೆ ಇದ್ ಮಾಡಿ ಸ್ವಲ್ಪ ಬೆಳಗ್ಗೆ ಹೋಗಿ ಕೂಲ್ ಆಗಿರುತ್ತೆ ಅಂತ. ಬಿಸ್ಲಿರಲ್ಲ, ಅಟ್ಲೀಸ್ಟ್ ಕೂಲ್ ಏನಂತ ಇರಲ್ಲ, ಬಟ್ ಅಟ್ಲೀಸ್ಟ್ ಕೂಲಿರಲ್ಲ. ಸೊ ಅದೊಂದು ತುಂಬಾ ಅದ ಎಕ್ಸ್ಪೀರಿಯನ್ಸ್. ತುಂಬಾ ಕಷ್ಟದ್ದು ಅದು ತಿನ್ನೋದು. ಅದರ ಹೇಳಕ್ಕಾಗಲ್ಲ. ಯಾಕಂದ್ರೆ ಪ್ರತಿದಿನ ನಮ್ಗೊಂಥರ ಸರ್ಪ್ರೈಸ್ ಏನಾದ್ರು ಇರೋದು. ಅಲ್ಲ, ಸ್ವಲ್ಪ ಮನಸ್ಸು ಕಷ್ಟ ಆಗೋದು, ಯಾರೋ ನಿಮ್ಗೆ ಜ್ಞಾಪಕ ಬರೋದು ಮನೆಯಿಂದ, ಅಥವಾ ಏನೋ ಸುದ್ದಿ ಬರೋದು ವಿಚ್ ಇಸ್ ನಾಟ್ ಪ್ಲೆಸೆಂಟ್, ಸಮಥಿಂಗ್ ಲೈಕ್ ದಟ್. ಇಲ್ಲ, ಆ ಥರದ್ದೆಲ್ಲ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಯಾಕಂದ್ರೆ ನಾವು ಈ ಟ್ರಾವೆಲ್ ಮಾಡಕ್ಕೆ ಇದನ್ನ ಈ ಎಕ್ಸ್ಪಿಡಿಷನ್ ತೊಗೊಳಕ್ ಮುಂಚೆ ನಾವು 1979 ಆಲ್ಮೋಸ್ಟ್ 1 year ವರ್ಕ್ ಮಾಡಿದೀವಿ ನಾವು ಇದ್ರ ಬಗ್ಗೆನೆ. ಅದು ಸೀಕ್ರೆಟ್ ಆಗಿ ಮಾಡ್ತಾ ಇದ್ವಿ, ಯಾಕಂದ್ರೆ ಮನೇಲಿ ಯಾರಿಗೂ ಗೊತ್ತಾಗ್ಬಾರ್ದು ಅಂತ. ಅದ್ರೊಳಗೆ ಮೇನ್ ಇದು ಅಂತಂದ್ರೆ ನಾವು ಮೆಂಟಲಿ ವಿ ಹ್ಯಾವ್ ಟು ಪ್ರಿಪೇರ್ ಅವರ್ ಸೆಲ್ಫ್ ಅಂತ. 3 ಜನ ಕಲೆಕ್ಟಿವ್ ಮಾತಾಡಿದ್ವಿ, ಇಂಡಿವಿಜುವಲ್ ಆಗಿ ಇದ್ ಮಾಡಿ ಅದನ್ನ ನಾವು ಡಿಸೈಡೆಡ್ ಏನೇ ಆದ್ರೂ ನಾವು ವಿ ಶುಡ್ ನಾಟ್ ಚೇಂಜ್ ಅವರ್ ಇಂಟೆನ್ಷನ್. ಡಿಸಿಷನ್ ಒಂದ್ಸತಿ ತಗೊಂಡ್ಮೇಲೆ ಕಷ್ಟವಸ್ಕೋಗಿ ಹೋಗ್ಬೇಕು. ಕಷ್ಟವಸ್ಕೋಗಿ ಹೋಗ್ಬೇಕು, 3 ಜನ ಹೋಗ್ಬೇಕು. ಅದ್ರ ನಿನ್ ಕೈಲ ನಾನು ವಾಪಸ್ ಹೋಗ್ತೀನಿ ಅಂತ ಅವ್ನು ಹೋಗಕ್ಕಾಗಲ್ಲ. ಇವ್ ನನ್ಗೆ ಸಾಕಾಗಿದೆ ಅಂತಂದ್ರೆ ನಾನು ಹೋಗ್ತೀನಿ ಅಂತಂದ್ರೆ ನೋವೇ ಆಗಬೇಕು. ಒನ್ ವೇ ಟ್ರಾಫಿಕ್ ಅಷ್ಟೇ. ಜೊತೆಗೆ ಇರ್ಬೇಕು, ಜೊತೆ ಹೋಗ್ಬೇಕು. ನಾವು ಇದುವರೆಗೂ ಅಷ್ಟೇ. ಕಡೆಗೆ ಇವ್ನ ಅಮೆರಿಕಾಗ ಬರೋ ತನಕನೂ ನಾವು ಇವಾಗಲೂ ಒಟ್ಟಿಗೆ ಗೆದ್ದೆವು. ನಾನು ಇವಾಗ ಒಂದು 4 ವರ್ಷದಿಂದ ವೆಂಟ್ ಬ್ಯಾಕ್ ಟು ಇಂಡಿಯಾ. ಅಲ್ಲಿ ಸೆಟ್ಲ್ ಆಗಿದ್ದೇನೆ. ಐ ವಿಲ್ ಸ್ಪೆಂಡ್ ಮೋರ್ ಟೈಮ್ ಇನ್ ಇಂಡಿಯಾದಲ್ಲಿ. ಸೋಷಿಯಲ್ ವರ್ಕ್ ಮಾಡ್ತಾ ಇದ್ರೆ ಅದರಿಂದ ಅಲ್ಲಿದ್ದಾರೆ. ಅದರ್ವೈಸ್ ಇದೇ ಫಸ್ಟ್ ಟೈಮ್ ನಾವು ದೂರ ಇರೋದು. ಇಲ್ದರೆ ಒಟ್ಟಿಗೆನೆ ಯಾವುದು ಇರೋದು. ಸೊ ಅದು
ಟೂರ್ಗೆ ಮುಂಚೆನೆ ನಾವು ಡಿಸೈಡೆಡ್ ಇದು. ಸೊ ಎಷ್ಟು ವರ್ಷದಿಂದ ಗೊತ್ತು ನಿಮ್ಗೆ ಇವರು ಇಬ್ರು? ಅವೆಲ್ಲ ಚೈಲ್ಡ್ಹುಡ್ ಫ್ರೆಂಡ್ಸು. ನಾನು ಹೈಸ್ಕೂಲ್ ಓದ್ತಾ ಇದ್ದಾಗಲೇ ಇವರೆಲ್ಲ ಇವನ್ ಪರಿಚಯ ಫಸ್ಟ್ ನನಗೆ. ಆಮೇಲೆ ರಾಘವೇಂದ್ರ ಹೈಸ್ಕೂಲ್. ರಾಘವೇಂದ್ರ ಹೈಸ್ಕೂಲ್, ಅವನು ರಾಘವೇಂದ್ರ ಹೈಸ್ಕೂಲ್. ನಾವೆಲ್ಲ ಈ MLA ಅಂತ ನಿಮ್ಗೆ ಗೊತ್ತಿರ್ಬೇಕು, ಅಸೋಸಿಯೇಷನ್ ಮಲ್ಲೇಶ್ವರ. ಅದು ಮಿಡ್ಲ್ ಸ್ಕೂಲ್, ಹೈಸ್ಕೂಲು ಇದು ಗೌರ್ಮೆಂಟ್ ಹೈಸ್ಕೂಲ್, ಕಲ್ ಬಿಲ್ಡಿಂಗ್ 18th ಗೊತ್ತಿರ್ಬೇಕು. ನೀವು ಮಲ್ಲೇಶ್ವರ? ನಾವು ಮಲ್ಲೇಶ್ವರಂ 11th ಕ್ರಾಸ್. ಹೌದಾ? ಲಿಟಲ್ ಏಂಜಲ್ ಸ್ಕೂಲು. ಓಕೆ ಓಕೆ. ನಮ್ಮಣ್ಣ ರಾಘವೇಂದ್ರ ಸ್ಕೂಲು. ನಾವು 13th ಕ್ರಾಸ್, ಇವನ್ 11th ಕ್ರಾಸ್. ಮುಂದೆ ಮನೆ ಅವರ ಪುರುಷತ್ವ, ಇವ್ರ ಮನೆ ಕೋಆಪರೇಟಿವ್ ಸೊಸೈಟಿ ಇತ್ತಲ್ಲ, ಯಾವುದು 11th ಕ್ರಾಸ್ ಅಲ್ಲಿ, ಅದು ಅದೇ ಸೇಮ್ ಬಿಲ್ಡಿಂಗ್. ಓಕೆ ಓಕೆ. ವೆರಿ ಗುಡ್. ನಾವು 13th ಕ್ರಾಸ್. ಇವಾಗ ಹೊಸ ಮಾರ್ಕೆಟ್ ಬಂದಿದೆಯಲ್ಲ, ಅದು ಮನೆ ಅದ್ರಲ್ಲಿ ಇದ್ದಿದ್ದು ನಾವು. ಸೊ ಆದ್ರಿಂದ ನಾವು ಫ್ರೆಂಡು. ಅಲ್ಲೊಂದು YMMA ಅಂತ ಬಾಸ್ಕೆಟ್ಬಾಲ್ ಟೀಮ್ ಇತ್ತು, ಅಲ್ಲಿ ನಾವೆಲ್ಲ ಪರಿಚಯ ಅಲ್ಲೆಲ್ಲ ಆಗಿದ್ದು. ನಾನು ಇವರು ಫಸ್ಟ್ ಇದು ಪರಿಚಯ ಆಗಿದ್ದು. ಸೊ ಆಮೇಲೆ ಪುರುಷೋತ್ತಮನ ಇವನ್ ಮೂಲಕನೇ ಗೊತ್ತಾಯ್ತು. ಬಟ್ ಪುರುಷೋತ್ತಮನ ಚಿಕ್ಕಪ್ಪ ನಾನು ಅವನು ಕ್ಲಾಸ್ಮೇಟ್ಸ್ ಅವಾಗ ಗೊತ್ತು. ಸೊ ಇವ್ ನಮ್ಮ 3 ಜನ, ನಾನೇ ದೊಡ್ಡವನು, ಆಮೇಲೆ ಇವನು, ಆಮೇಲೆ ಪುರುಷೋತ್ತಮ ಹೆಂಗೆಸ್ಟ್. ಬಟ್ ಆತರ ಕಷ್ಟ ಆಯ್ತು, ಸಾಕಾಯ್ತು ಅಂತ ಅವತ್ತು ಯಾವಾಗಲೂ ಅನ್ಸಿಲ್ಲ. ಅನ್ಸಿದ್ರು ನಾವು ಅದನ್ನ ಕಮ್ಯುನಿಕೇಶನ್ ಇಲ್ವಲ್ಲ, ಮನೆಯಿಂದ ಏನೋ ಸುದ್ದಿ ಬರಕ್ ನಿಮ್ಗೆ ಚಾನ್ಸ್ ಇಲ್ಲ. ಮನೆ ಸುದ್ದಿ ಅಂದ್ರೆ ನಾವು ನೆಕ್ಸ್ಟ್ ಎಲ್ಲೋ ಹೋಗ್ತೀವಿ ಗೊತ್ತಿರುತ್ತೋ. ನೀವು ಹೇಳ್ತೀರಾ ನಮ್ಮ ಯಾರೋ ನಮ್ಮ ಗೊತ್ತಿರೋರು ಇದ್ದಾರೆ, ಅವ್ರು ಅಡ್ರೆಸ್ ಕೊಡ್ತೀವಿ ಅಂತ. ಇಲ್ಲ, ಔಟ್ ಆಫ್ ದಿ ಕಂಟ್ರಿ ಬಂದ್ಮೇಲೆ ನಾವು ಮೋಸ್ಟ್ ಆಫ್ ದಿ ಟೈಮ್ ನಾವೆಲ್ಲ ಯೂಸ್ ಮಾಡ್ತಾ ಇದ್ವಿ ಇಂಡಿಯನ್ ಕೌನ್ಸುಲೇಟ್, ಕೇರ್ ಆಫ್ ಇಂಡಿಯನ್ ಕೌನ್ಸುಲೇಟ್ ಅಲ್ಲಿ ಅಡ್ರೆಸ್ ಬರೆದು ನಮ್ಮ ಮನೆಯವ್ರು ಕೊಡ್ತಾ ಇದ್ವಿ. ನಮ್ಗೆ ಗೊತ್ತು ಯಾವ ಟೈಮಲ್ಲಿ ನಾವು ಅಲ್ಲಿಗೆ ಹೋಗ್ತೀವಿ, ಇನ್ನ 3 weeks 4 weeks ಅಂತ. ಆ ಟೈಮ್ಗೆ ಅವ್ರು ಅಲ್ಲಿಗೆ ಬರೋದು, ಕೌನ್ಸುಲೇಟ್ಗೆ ಹೋಗಿ ಅಪ್ರೋಚ್ ಮಾಡ್ತಾ ಇದ್ರೆ ಅವ್ರು ಕೊಡೋರು. ಆತರನೇ ಮಾಡಿದ್ವಿ ಕಮ್ಯುನಿಕೇಶನ್. ಅದೇ ಫೋನ್ ಗೀನ್ ಏನಿಲ್ವಲ್ಲ, ಸೊ ಫೋನ್ ಮಾಡಕ್ಕಾಗಲ್ಲ. ಯಾರು ಫೋನ್ ಕೊಟ್ಟರು ಅದು ಮಾಡಕ್ಕಾಗಲ್ಲ. ನಾವು ನಮ್ಮನೇಲಿ ಫೋನ್ ಇಲ್ವಲ್ಲ ಬೆಂಗಳೂರಲ್ಲಿ. ಹೌದು, ಆ ಟೈಮಲ್ಲೆಲ್ಲ 10 ವರ್ಷ ಬೇಕಾಗಿತ್ತು. ಲ್ಯಾಂಡ್ ಲೈನ್ ಇಲ್ಲ, ಏನಿಲ್ಲ. ಸೊ ಲ್ಯಾಂಡ್ ಲೈನ್ಗೆ 10 years ಕಾಯ್ತಾ. ಸೊ ದುಬೈಯಿಂದ ಅಬುದಾಬಿ ಆಯ್ತು, ದುಬೈ ಆಯ್ತು, ಅಲ್ಲಿಂದ ನೀವು ನೆಕ್ಸ್ಟ್ ಆಫ್ರಿಕಾನ? ಇಲ್ಲ, ದುಬೈ, ದೋಹಾ, ಸೌದಿ ಅರೇಬಿಯಾ, ಆಮೇಲೆ ಕುವೇತು, ಆಮೇಲೆ ಇರಾನ್, ಇರಾಕ್ ವಾರಲ್ಲಿ ನಾವು ಬಾಸ್ರಾಗ್ ಬಂದಾಗ ಅವಾಗಲೇ ಇರಾನು ಇರಾಕ್ ವಾರ್ ಶುರು ಆಯ್ತು. ನಮ್ಗೆ ಗೊತ್ತಿಲ್ಲ ಅದು. ಸೊ ಅವರು ನಾವು ಸ್ಟ್ರೇಂಜರ್ಸ್ ಅಲ್ಲಿ ಹೋದ್ರ ಅಂದ್ಬಿಟ್ಟು ಅವರು ಅದನ್ನ ನಮ್ಮನ್ನ ಕೂಡಾಕ್ಬಿಟ್ರು, ನಮ್ದು ಅರೆಸ್ಟ್ ಮಾಡಿ ಇದು ಮಾಡಿದ್ರು. ಬಟ್ ಆಮೇಲೆ ನಾವು ಅದೆಲ್ಲ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಬೇರೆ ಅದೆಲ್ಲ. ಅದು ಆಮೇಲೆ ಇಂಡಿಯನ್ ಕೌನ್ಸುಲೇಟ್ ಅವರು ಗೊತ್ತಾಯ್ತು, ಅವ್ರು ಬಂದು ಇದು ಮಾಡಿ ನಮ್ಮನ್ನ ಇದು ಮಾಡೋದು. ನಾವು ಅಲ್ಲಿಂದ ವಾಪಸ್ ಕುವೈತ್ಗೆ ಬಂದು, ಕುವೈತಿಂದ ನಾವು ಫ್ಲೂ ಟು ಸೈಪ್ರಸ್. ಸೊ ಸೈಪ್ರಸ್ ಇಂದ ಆಮೇಲೆ ನಾವು ಗ್ರೀಸು, ಈಸ್ಟರ್ನ್ ಯುರೋಪ್ ಮಾತ್ರ ನಾವು ಟ್ರಾವೆಲ್ ಮಾಡಿದ್ದು. ಬಾಲ್ಕನ್ ಕಂಟ್ರೀಸ್ ಅಂತ ಗೊತ್ತಿರ್ಬೋದು. ಅಲ್ಲಿ ಅಷ್ಟೊಂದು ವಿಂಟರ್ ಶುರು ಆದ್ರಿಂದ ನಾವು ವಿ ಚೇಂಜ್ ಅವರ್ ರೂಟ್, ಕೇಮ್ ಟು ಇದು ಆಫ್ರಿಕಾ, ಕೈರೋ. ಆಫ್ರಿಕಾ, ಕೈರೋ ಇಂದ ನಾವು ಇಥೋಪಿಯಾ, ಕೀನ್ಯಾ, ಟಾಂಜಾನಿಯಾ, ಈಸ್ಟರ್ನ್ ಕೋಸ್ಟ್ ಕಂಪ್ಲೀಟ್ ಹೋಗಿ. ಟೋಟಲ್ ಆಫ್ರಿಕಾನಲ್ಲಿ ನಾವು ಐ ಥಿಂಕ್ ನಾವು 6 ತಿಂಗಳಿದ್ವಿ ಅಂತ. 6-8 ತಿಂಗಳು ಫ್ರೀ ಟೈಮ್ ಇತ್ತ ಸ್ವಲ್ಪ, ಲೈಕ್ ಸಫಾರಿ ಅದೆಲ್ಲ ಪಾಪ ಯಾರೋ ಅರೇಂಜ್ ಮಾಡಿದ್ರು. ಅದಕ್ಕೆ ಅಲ್ಲೆಲ್ಲ ಸೈಕಲ್ ಅಲ್ಲಿ ಹೋಗಲ್ವಲ್ಲ, ಸೊ ಅರೇಂಜ್ ಮಾಡಿದ್ರು. ಅದು ಗೋರಂಗಾರು ಕೆರೇಟರ್ ಎಲ್ಲ ನೋಡಿದ್ವಿ ನಾವು. ಸೊ ವೈಲ್ಡ್ ಲೈಫ್ ಅದೆಲ್ಲ ನೋಡಿದ್ವಿ. ಅದಿಂದ ಹೇಳ್ಬೇಕು, ನೀವು ಬಾರ್ಡ್ರಲ್ಲಿ ಇದ್ದ ನಾವು ಜಾಂಬಿಯಾ ಅಂಡ್ ಜಿಂಬಾಬ್ವೆ ಅಲ್ಲಿ 5 star ಹೋಟ್ಲ್ ಎಲ್ಲ ಇದೆ. ಟೂರಿಸ್ಟ್ ಬೇಕಾದಷ್ಟು ಬರ್ತಾರೆ. ಬಟ್ ನಮ್ಗೆ ವಿ ಕೆನಾಟ್ ಅಫೋರ್ಡ್ ಅಂಡ್ ಸ್ಟೇ ಇನ್ ಹೋಟೆಲ್ ತಾನೆ. ಸೊ ಅವರು ಕಾಟೇಜ್ ಇದೆ, ಅದಕ್ಕೆ $25-$30 ಆಗುತ್ತೆ. ಬಟ್ ಹುಷಾರಾಗಿರ್ಬೇಕು ನೀವು, ಅಲ್ಲೆಲ್ಲ ಇದು ಅನಿಮಲ್ಸ್ ವರ ಇದೆಲ್ಲ ಇರುತ್ತೆ ಅಂತ. ನಾವು ನಮ್ಗೆ ವಾಟ್ ವಿ ಕ್ಯಾನ್ ಅಫೋರ್ಡ್ ಅಂತ ಅಂದ್ಬಿಟ್ಟು. ಅವಾಗ ಸ್ವಲ್ಪ ಅನ್ರೆಸ್ಟ್ ಇತ್ತಲ್ಲ, ಸ್ವಲ್ಪ ಟೂರಿಸ್ಟ್ ಆಗಿ ನೈರೋಬಿ ಅಂಡ್ ಆಲ್ ದಟ್ ಸ್ಟಫ್ ಏರಿಯಾ. ಹೌದು ಇತ್ತು, ರಾತ್ರಿ ಎಲ್ಲ ಸ್ವಲ್ಪ. ಸೊ ಬಟ್ ಆದ್ರೆ ಹೋಟ್ಲ್ ಹತ್ತಿರನೇ ಇದ್ದಿದ್ದ, ಅಲ್ಲಿ ನಾವು ಅವರೇ ಕೊಟ್ಟರು. ನಾವು ಇಲ್ಲೇ ನೋಡ್ತಾ ಇರ್ತೀವಿ, ಸೆಕ್ರೆಟರಿ ಆದ್ರೂ ಗೊತ್ತಾಗತ್ತೆ ನೀವು ಬೇಕಾದ್ರೆ ಅಲ್ಲಿರ್ಬೋದು ಅಂತ ಇದ್ವಿ. ಅಲ್ಲೇ ಇದ್ದಾಗ ಇವನು ಸ್ವಲ್ಪ ಗುರು ಹೇಗೆಂದ್ರೆ, ರಾತ್ರಿ ಸ್ವಲ್ಪ ಅವನು ಎದ್ದು ಮಾತಾಡ್ಕೊಳ್ಳೋದು ಅವೆಲ್ಲ ಜಾಸ್ತಿ. ಸೊ ಅದನ್ನ ಒಂದ್ಸತಿ ಇದಕ್ಕಿದ್ದಾಗ ಎದ್ದು ಮೇಲೆ ನಿಂತ್ಕೊಂಡು ಕೂಗ್ತಾ ಇದೆ ಅನ್ನೋದ, ಎಲ್ಲ ಮಲ್ಕೊಳ್ಳೋದು ನಿದ್ದೆ ಬರೋದೇ ಕಷ್ಟ, ಒಳ್ಳೆ ಟೈಮಲ್ಲಿ ಬರ ಇಲ್ಲ ಅಂತ ಅಂದ್ಬಿಟ್ಟು ಅವನು ಹೀಗೀಗ ಅಂತ ಏನು ನೋಡಿದ್ರ ಆನೆ ಬಂದೆ. ವಿಂಡೋಸ್ ಎಲ್ಲ ಓಪನ್ ಮಾಡಿದ್ವಿ, ಶೆಕೆ ಅಂದ್ರೆ ಶೆಕೆ, ಓಪನ್ ಏನು ಅದಕ್ಕೆ ಗ್ರಿಲ್ ಏನಿಲ್ಲ. ಆನೆ ಸೊಂಡ್ಲು ಹಿಂಗೆ ಇದು ಬಂದಿದೆ. ಇವನು ಅದನ್ನ ಹೇಳ್ತಾ ಇದ್ದಾನೆ. ಸೊ ಅದು ನಮಗೂ ಗಾಬರಿ ಆಯ್ತು. ಅಷ್ಟೊತ್ತಿಗೆ ಅಲ್ಲಿ ಹೋಟ್ಲ್ ಸೆಕ್ಯೂರಿಟಿ ಇರುತ್ತಲ್ಲ, ಅಲ್ಲಿ ಅವರೆಲ್ಲ ಆ ಪಂಜುಗಳು ಮಿಕ್ಕಿದಲ್ಲಿ ಇಟ್ಕೊಂಡು ಬಂದು ಟಮಟೆ ಇದೆಲ್ಲ ಅನಿಮಲ್ ಓಡಿಸಿದ್ರು. ಆಮೇಲೆ ಸೊ ಆಮೇಲೆ ಅವ್ರು ಹೇಳಿದ್ರು ಇಲ್ಲಿ ಸೇಫ್ ಇಲ್ಲ, ನೀವು ಹೋಟೆಲ್ಗೆ ಬನ್ನಿ ಅಂತ ಲಾಬಿಲ್ ಜಾಗ ಕೊಟ್ಟರು ಒಂದ್ ಕಡೆ. ಸೊ ಅವ್ರು ಬೆಳಗ್ಗೆ ತೆಗೆದ್ರು. ಬೆಳಗ್ಗೆ ಎದ್ದು ನಾವು ವಿ ಮೂವ್ಡ್ ಔಟ್ ಆಫ್ ದಟ್ ಪ್ಲೇಸ್. ಸೊ ದಟ್ ಈಸ್ ಒಂದು
ನಿಜವಾಗ್ಲೂ ಎಕ್ಸ್ಪೀರಿಯನ್ಸ್ ಇದೆ ಅದು ನಾವು ಇನ್ನೆವರ್ ಎಕ್ಸ್ಪೆಕ್ಟೆಡ್ ಆ ಥರ ಆಗತ್ತೆ ಅಂತ. ಬಟ್ ನಾವು ರೆಡಿ ಆಗಿದ್ರಿಂದ, ಮೆಂಟಲಿ ಪ್ರಿಪೇರ್ಡ್ ಆಗಿದ್ರಿಂದ ನಾವು ಯಾವುದಕ್ಕೂ ಅಂಜದೆ ಮುಂದಕ್ಕೆ ಹೋಗ್ತೀವಿ. ನಿಮ್ಮ 3 ಜನದಲ್ಲೂ ಯಾರು ನಿಜವಾಗ್ಲೂ ಲೀಡ್ ಮಾಡ್ತಾ ಇದ್ರಿ ಇದನ್ನ, ಅಥವಾ ಯಾರು ಅನ್ಕೊಂಡಿದ್ರು ನಾನೇ ಲೀಡರ್ ಅಂತ? ನೀವು ಲೀಡ್ರು ಅಂತ ಹೇಳಬೇಕು ಅಂದರೆ ನಮಗೆ ಸಮ್ ಕೈಂಡ್ ಆಫ್ ಅ ಮೆಂಟರ್ ಆರ್ ಫಾಲೋ, ಒನ್ ಯು ಕ್ಯಾನ್ ಫಾಲೋ. ಅದೇ ಹೇಳ್ತೀನಿ, ಅದು ನಾವು ನರಸಿಂಹಮೂರ್ತಿ ಅಂತ, ಅದೇ ನಾನು ಹೇಳಿದ್ನಲ್ಲ, ಪುರುಷೋತ್ತಮ ಚಿಕ್ಕಪ್ಪ ಅಂತ, ಅವನೇ ನಮಗೆ ಅವನ್ನ ಎಸ್ ಡಿ ಅಂತ ಕರಿತಾ ಇದ್ವಿ, ಸೆಕ್ರೆಟರಿ ಜನರಲ್ ಅಂತ. ಅವನಿಗೊಬ್ಬನಿಗೆ ಎಲ್ಲಾ ವಿಷಯ ಗೊತ್ತಿತ್ತು. ಯಾಕಂದ್ರೆ ನಮ್ಗೆ ಏನೋ ಹೆಚ್ಚು ಕಡಿಮೆ ದಾರಿಲಿ ಯಾರಿಗಾದ್ರೂ ಒಂದು ವಿಷಯ ಗೊತ್ತಿರ್ಬೇಕಲ್ಲ. ಸೊ ಅವನ ಹತ್ರ ನಾವು ಪ್ರಿಪೇರೇಷನ್ ಮಾಡಿದ್ದು ಎಲ್ಲಾನು ಇದೆ ಅವನ ಹತ್ರ. ಬೇರೆ ಮನೆಯವ್ರಿಗೆ ಯಾರಿಗೂ ಗೊತ್ತಿಲ್ಲ, ಅವನ ಹತ್ರ ಇದೆ ಅವ್ರಿಗೆ. ಸೊ ಅವನು ನಮ್ಮಲ್ಲಿ ಎಲೆಕ್ಟ್ ಮಾಡ್ದ. ನಮ್ಮ 3 ಜನದಲ್ಲಿ ಯಾರೋ ಒಬ್ಬ ಲೀಡರ್, ನೀವು ಹೇಳಿದಂಗೆ ಲೀಡರ್ ಬೇಕೇ ಬೇಕು. ಏನಾದ್ರು ತುಂಬಾ ಡಿಸ್ಕಷನ್ ಬೇಕಂದ್ರೆ ಸೊ ಫಸ್ಟ್ ಅದು ಇದು ಮಾಡಿ ಎಲ್ಲ ನಾವು ಎಲೆಕ್ಷನ್ ತರನೇ ಮಾಡ್ದ, ಅವನೇ ಮಾಡಿ ನೀನು ಬೇರೆ ಮುಟ್ಟು ಇದು ಮಾಡು ಅಂತ ಎಲ್ಲ ಇದು ಮಾಡಿ. ಸೊ ನಾವು ವಿ ಡಿಸೈಡೆಡ್ ಎವ್ರಿ 3 months 6 monthsಗೆ ಚೇಂಜ್ ಆಗೋದು ಅಂತ. ಸೊ ಫಸ್ಟ್ ಇದೆ ಎಲೆಕ್ಟೆಡ್ ಬಿ ಮಾಡ್ದ, ಆಮೇಲೆ ಗುರು, ಆಮೇಲೆ ಪುರುಷೋತ್ತಮ, ಆ ಥರ ನಾವು ಚೇಂಜ್ ಮಾಡ್ಕೊಂಡ್ರೆ 3 months ಫಸ್ಟ್ ಸ್ಟಾರ್ಟೆಡ್ ಇದೆ. ಬಟ್ ಡಿಸೈಡ್ ಮಾಡಿದೆ ನಾಳೆಯಿಂದ ನೀನು ಕೊಡೋ ನೀನು ಇವತ್ತು ಅಂತ, ಯಾಕಂದ್ರೆ ಅವ್ನ ಮಾತು ಕೇಳ್ಬೇಕು, ರೆಡಿ. ಸೊ ಆ ಥರ ಅದನ್ನ ಇದು. ಅದ್ರ ಜೊತೆಗೆ ನಾವು ಫ್ರೆಂಡ್ಶಿಪ್ ಹೇಗೆ ಬೆಳೆದ್ಬಿಟ್ಟಿತ್ತು ಅಂತಂದ್ರೆ, ನಮಗೆ ಒಬ್ರಿಗೊಬ್ಬರಿಗೆ ಜಗಳನ ಆಡ್ತಾ ಇದ್ವಿ, ಎಲ್ಲ ಮಾಡ್ತಾ ಇದ್ವಿ. ಬಟ್ ಒಂದು ಯಾವ್ದ್ರಲ್ಲ ಅದೊಂದು ನಿರ್ಧಾರ ತಗೊಂಡ್ರೆ ಅದಕ್ಕೆ ನಾವು ಅಕ್ಸೆಪ್ಟ್. ಇವಾಗ ನಿಮ್ಗೆ ಫಾರ್ ಎಕ್ಸಾಂಪಲ್ ಪುರುಷೋತ್ತಮ ಹೇಳಿದ್ರೆ ನಿಮಗೆ ಈ ತರ ರಘುನಾಥ್ ಮಾತಾಡಿದ್ರೆ ಅವ್ರು ಬರ್ತಾರೆ ಪಾಡ್ಕಾಸ್ಟ್ ಮಾಡ್ಬೇಕಂತೆ ಅಂತ. ಸರಿ ಅಂದ್ವಿ ನಾವು, ಯಾಕೆ ಒಪ್ಕೊಂಡೆ ಅದೆಲ್ಲ ಅದೆಲ್ಲ ಇಲ್ವೇ ಇಲ್ಲ. ಸೊ ಆ ತರ ಆ ಅಂಡರ್ಸ್ಟ್ಯಾಂಡಿಂಗ್ ಇದೆ. ಸೊ ಅದರಿಂದ ಜಗಳ ಆಡ್ತಾ ಇದ್ವಿ, ಫ್ರಸ್ಟ್ರೇಷನ್ ಅಲ್ವಾ, ಸುತ್ತಾಗ್ಬಿಡೋದು ಸಾಯಂಕಾಲದೊತ್ತು ಸಣ್ಣ ಸಣ್ಣ ವಿಷಯಕ್ಕೆ. ಬೇರೆ ಏನು ದುಡ್ಡು ಕಾಸು ಅದಕ್ಕೆಲ್ಲ ಇದೆಲ್ಲ, ಅದರ ಬಗ್ಗೆ ನಾವು ಚಿಂತನೆ ಮಾಡ್ತಾ ಇಲ್ಲ. ಯಾರು ಏನು ಕೊಟ್ಟರು ಏನೇ ಇದ್ರು ಎಲ್ಲ ಒಂದೇ ಕಡೆ ಇರುತ್ತೆ. ಸೊ ಮೋಸ್ಟ್ ಆಫ್ ವಿಷಯ ನಾನೇ ಹ್ಯಾಂಡಲ್ ಮಾಡ್ತಾ ಇದ್ದೆ, ಅಕೌಂಟಿಂಗ್ ಇದೆಲ್ಲ ಬರುತ್ತೆ. ಅದ್ರ ಬಗ್ಗೆ ನಾವು ಇವತ್ತಿಗೂ ಅಷ್ಟೇ ನಾವು ಅದ್ರ ಬಗ್ಗೆ ನಾವು ಚಿಂತನೆ ಮಾಡಲ್ಲ. ಅದಕ್ಕೆ ಇಂಪಾರ್ಟೆನ್ಸ್ ಕೊಟ್ಟಿದ್ರೆ ಅವಾಗ ಸ್ವಲ್ಪ ಶುರುವಾಗದೆ ಅದೇ ಅದ್ರ ಬಗ್ಗೆ ನಾವು ಇದೆಲ್ಲ. ದಟ್ ಇಸ್ ದ ಲಾಸ್ಟ್ ಥಿಂಗ್ ವಿ ವರಿ ಅಬೌಟ್ ದಟ್. ಬಟ್ ಅದರಿಂದ ನಮ್ಮ ಫ್ರೆಂಡ್ಶಿಪ್ ಇವತ್ತಿಗೂ ಅಷ್ಟೇ. ನಾವು ಮನೆಯವ್ರ ಹತ್ರನೇ ಜೊತೆಗಿಲ್ಲ. ಯಾರು ನೀವಾಗ ನಿಮ್ಮ ಬ್ರದರ್ ಜೊತೆ ನೀವು 24 hours ಎಲ್ಲಿರ್ತಾರ, ತಿಂಗಳಾನ್ಗಟ್ಟಲೆ ವರ್ಷಾನ್ಗಟ್ಟಲೆ ನಾವು ಇದೀವಿ, ಬೆಳಗ್ಗೆ ಸಂಜೆ. ಹೌದು, ಅದು ಒಂದೇ ಸಿಟಿನಲ್ಲಿ ಒಂದೇ ಕಡೆ ಅಲ್ಲ. ನೀವು ಟ್ರಾವೆಲಿಂಗ್ ಅಲ್ಲಿ ನೀವು ಒಟ್ಟಿಗೆ ಇರ್ಬೇಕು. ಅವನ ಮಕ್ಕನೇ ನಾನು ನೋಡುವ, ಅವ್ನ ನನ್ನ ಮಕ್ಕನೇ ನೋಡ್ಬೇಕು, ಬೇರೆಯವ್ರು ನೋಡಕ್ಕೆ ಆಗಲ್ಲ. 3 ಜನ ಬಿಟ್ಟು ನಾವು ಒಬ್ರಿಗೊಬ್ರು. ನಿಮ್ಮೆಲ್ಲರದು ಪರ್ಸನಲ್ ಲೈಫ್ ಯಾವಾಗ ಚೇಂಜ್ ಆಯ್ತು? ಲೈಕ್ ವೆನ್ ಡಿಡ್ ಯು ಗೈಸ್ ಥಿಂಕ್ ಆಫ್ ಗೆಟಿಂಗ್ ಮ್ಯಾರಿಡ್ ಅಂಡ್ ಆಲ್ ದಟ್? ಇಲ್ಲಿ ಬಂದ್ಮೇಲೆ ಅಮೆರಿಕಾ ಮ್ಯಾರಿಡ್ ಅಂತಲ್ಲ, ನಮ್ಗೆ ಫಸ್ಟ್ ಟೈಮ್ ನಾವು ಇಂಡಿಯಾಗ ಹೋದಾಗ ಅವೆಲ್ಲ ಶುರು ಆಯ್ತು. ಇಂಡಿಯಾಗ ಹೋಗ್ಬೇಕು ಅಂತ ಅನ್ನೋದು ಒಂದು ಇತ್ತಲ್ಲ. ನಾವ್ ಇಲ್ಲಿ ಬಂದ್ಮೇಲೆ ಆಮೇಲೆ ಹೋಗಿದ್ದು ಒಬ್ಬೊಬ್ರೆ. ಇವನು ಆಕ್ಚುಲಿ ಮಯಾಮಿಗೆ ಬಂದಾಗ ನಾವು ಈ ಗಯಾನ ಏರ್ವೇಸ್ ಅವರು ನಮ್ಗೆ ಇದು ಕೊಟ್ರು, ಫ್ರೀ ಟಿಕೆಟ್ ಮಯಾಮಿ. ಗಯಾನಿಂದ ನಾವು ಕ್ಯಾರಿಬಿಯನ್ ಕಂಟ್ರೀಸ್ ಎಲ್ಲ ಇದ್ ಮಾಡಿದಾಗ ಅಲ್ಲಿಂದ ಕೊಟ್ರು. ಮಯಾಮಿ ಬಂದಾಗ ಒಂದು ಯೂಶುವಲ್ ಆಗಿ ಯಾರೋ ಕೊಟ್ಟಿರ್ತಾರೆ, ನಿಮ್ಮ ಫ್ರೆಂಡ್ ಒಬ್ರು ಯಾರೋ ಕೊಟ್ಟಿದ್ರು ಬಾಂಬೆಲಿ, ನಮ್ಮ ಮಗ ಅಲ್ಲಿದ್ದಾನೆ, ಅವನು ಮಾಯಾಮೇಲಿ, ನೀವು ಅಡ್ರೆಸ್ ತಗೋ, ಅಲ್ಲಿ ಲೆಟ್ರ್ ನಾವು ಮುಂಚೆನೆ ಎಲ್ಲರಿಗೂ ಕೊಟ್ಬಿಟ್ಟಿದ್ವಿ. ಲೆಟರ್ಗಳು ಬಂದಿರುತ್ತೆ. ಅದೊಂದು ಆ ತರ ಲೆಟ್ರ್ ಬರುತ್ತೆ ಅಂತ ಗೊತ್ತಾದಾಗ ನಮ್ಗೆ ತುಂಬಾ ಲೆಟ್ರ್ ಓದ್ಬೇಕು, ನಾವು ಅವ್ರಿಗೆ ರಿಪ್ಲೈ ಮಾಡ್ಬೇಕು ಇದೆಲ್ಲ ಅಂತ. ಅಷ್ಟೊತ್ತಿಗೆ ವಿಚಾರ ತಿಳಿಸ್ಬೇಕಲ್ಲ ಅವ್ರಿಗೂ, ಎಲ್ಲಿದ್ವಿ ಏನ್ ಮಾಡಿದ್ವಿ ಎಲ್ಲ ಅಂತ. ಸೊ ಅದೆಲ್ಲ ತುಂಬಾ ಇದು. ಅದಕ್ಕಿಂತ ಮುಂಚೆ ನಿಮ್ಗೆ ಹೇಳ್ಬೇಕು ಅಂದ್ರೆ ಸುರಿನಾಮ್ ನಿಮ್ಗೆ ಗೊತ್ತಿರ್ಬೇಕಲ್ವಾ? ಇಲ್ಲ, ಗೊತ್ತಿಲ್ಲ. ಹೇಳಿದೀರಾ? ಅದು ಇದರಲ್ಲಿ ಈ ಕೆರಿಬಿಯನ್ ಕಂಟ್ರೀಸ್ ಅಲ್ಲಿ ಅದೊಂದು. ಅಲ್ಲಿ ಸೆಕೆಂಡ್ ನ್ಯಾಷನಲ್ ಲ್ಯಾಂಗ್ವೇಜ್ ಹಿಂದಿ. ಓ ರಿಯಲಿ? 7-8 ರೇಡಿಯೋ ಸ್ಟೇಷನ್ ಎಲ್ಲ ಇದೆ. ಗಯಾನ, ಫ್ರೆಂಚ್ ಗಯಾನ, ಟ್ರಿನಿಡಾಡೋ, ಸುರಿನಾಮ್ ಎಲ್ಲ ಒಂದೇ ಬರುತ್ತೆ. ಸೊ ಅಲ್ಲಿ ಆ ಸುರಿನಾಮ್ನಲ್ಲಿ ನಮ್ಗೆ ಪರಿಮಾ ಅಂತ ಕಾಣಿದೆ, ಅದು ಕ್ಯಾಪಿಟಲ್ ಸಿಟಿ. ಅಲ್ಲೇ ನಮಗೆ ಅಮೆರಿಕನ್ ವೀಸಾ ಸಿಕ್ಕಿದ್ದು. ಅಲ್ಲಿ ತನಕ ನಮಗೆ ನಾನು US ವೀಸಾ ಬಗ್ಗೆ ಚಿಂತನೆನೇ ಮಾಡಲಿಲ್ಲ. ಅದು ಹೋಗಿದ ಕಡೆ ಎಲ್ಲ ಈ ತರ ಪೇಪರಲ್ಲಿ ಎಲ್ಲ ನಮ್ದು ವಿಷಯ ಬರೋದು. ಸೊ ಆಮೇಲೆ ಅಲ್ಲಿ ಹೇಳಿದ್ರು, ಅವರು ಶಿವರತನ್ ಶಾಸ್ತ್ರಿ ಅಂತ ಒಬ್ರು UP-ನವರು. ಸರ್ ಅವರು ಆರ್ಯ ಸಮಾಜ ನಡೆಸ್ತಾ ಇದ್ರು. ಅವ್ರು ಹೇಳಿದ್ರು, ನೀವು ಇಲ್ಲೇ ಅಪ್ಲೈ ಮಾಡಿ, ಎಲ್ಲ ಇದೆ, ನಾನು ಅಪಾಯಿಂಟ್ಮೆಂಟ್ ಮಾಡಿಸ್ತೀನಿ ಎಲ್ಲ ಅಂತ ಹೋದ್ವಿ. ಅವರು ಕೌನ್ಸಿಲೇಟ್ ಬಂದು ನಮಗೆ ಅಲ್ಲಿ ಹೊರಗಡೆ ಕೂತಿದ್ರೆ, ವೆರಿ ಬ್ಯಾಡ್ಲಿ ವಿ ವಾಂಟ್ ಟು ಸಿ ಯು, ನಾವು ಪೇಪರಲ್ಲಿ ನೋಡಿದೆ, ಯು ಆರ್ ಡೂಯಿಂಗ್ ಗ್ರೇಟ್ ಥಿಂಗ್ ಅಂತ ಅಂದ್ಬಿಟ್ಟು ಒಳಗೆ ಕರೆದು ನಮಗೆ ಟೀ ಕಾಫಿ ತರಿಸಿ ಕೊಟ್ಟು, ವೀಸಾನು ಕೊಟ್ಟು. ಎಷ್ಟು ವರ್ಷ ವೀಸಾ ಬೇಕು ನೋಡಿ ನಮ್ಗೆ, ನೀವು ನಮ್ಗೆ ಏನೋ 6 months ಆದ್ರೆ ಸಾಕೋದಾರೆ.
ನೀವು ಅವ್ರು ಹೇಳಿದ್ರು ಡು ಯು ನೋ ಅಮೆರಿಕಾ ಕಂಟ್ರಿ ಹೌ ಬಿಗ್ So big, yeah. ಸೊ 1 year ವೀಸಾ ಅವಾಗ ಕೊಟ್ಟರು. ಯಾವ ಥರ ವೀಸಾ ಅದು? ವಿಸಿಟರ್ ವೀಸಾ. ವಿಸಿಟರ್ ವೀಸಾ ಫಾರ್ 1 year. ಓಕೆ. ಸೊ ಅದು ಒಂದು ಮಯ ಬಂದಾಗ ಒಂದು ಎಲ್ಲ ಇದ್ಮೇಲೆ ಯಾರೋ ಕೊಟ್ಟಿದ್ರು ಅಡ್ರೆಸ್ಸು ಲೆಟ್ರ್ ನೋಡೋಕೆ ಹೋದರೆ ಆ ಪಾರ್ಟಿ ಅಲ್ಲಿ ಇಲ್ವೇ ಇಲ್ಲ. ಹೌದು. ಸೊ ಅವ್ರಿಗೆ ಈ ವಾಸ್ ವರ್ಕಿಂಗ್ ಇನ್ ಏರ್ ಫೋರ್ಸ್ ಅಂತೆ, ಟ್ರಾನ್ಸ್ಫರ್ಡ್ ಅಂಡ್ ಈ ಮೂವ್ ಟು ಸಮ್ ಅದರ್ ಪ್ಲೇಸ್. ಸೊ ನಾವು ಅಲ್ಲಿ ಆ ಏರಿಯಾದಲ್ಲಿ ಇರೋ ಪೋಸ್ಟ್ ಆಫೀಸ್ಗೆ ಹೋಗಿ ಎಲ್ಲ ಅಪ್ರೋಚ್ ಮಾಡಿದ್ವಿ. ಕಡೆಗೆ 3-4 ಲೆಟ್ರ್ ಸಿಕ್ತು. ಸೊ ಅದಲ್ಲೆಲ್ಲ ಕೆಲವರು ಅವ್ರ ಫ್ರೆಂಡ್ಸ್ ಬಂದಿದ್ದು, ಒಂದು ಪುರುಷೋತ್ತಮ ಸಿಸ್ಟರ್ ಅಂತ ಲೆಟ್ರ್ ಬಂದಿದ್ರು. ಆ ಲೆಟ್ರು ಅದನ್ನ ನೋಡಿದಾಗ ಅದರೊಳಗೆ ಬರ್ದಿದ್ರು, ಪದ್ಮಮ್ಮ ಈಗ ಆಗ್ಬಾರ್ದು, ಪದ್ಮಮ್ಮ ಇನ್ನಿಲ್ಲ ಅಂತ ಬರ್ದಿದ್ರು. ಪದ್ಮಮ್ಮ ಅಂದ್ರೆ ಇವರ ಮೊದಲು. ಸೊ ಅವಾಗ ನಾವು ಅನ್ಫಾರ್ಚುನೇಟ್ಲಿ ವಿ ಆಲ್ 3 ಆರ್ ಎಲ್ಡೆಸ್ಟ್ ಇನ್ ದಿ ಫ್ಯಾಮಿಲಿ, ಚಿಲ್ಡ್ರನ್ ಇನ್ ದಿ ಫ್ಯಾಮಿಲಿ. ಸೊ ಅವನು ಅವಾಗ ಹೋಗ್ಬೇಕಾಗಿ ಕೇಳಿದ್ವಿ ನಾವು, ನೀನೇನಪ್ಪ ಡಿಸಿಷನ್ ಹೋಗ್ತೀನಿ ಹೋಗಿ ಬರ್ತೀನಿ. ಸರಿ, ಅವಾಗ ಅವನಿಗೆ ಏನು ಬೇಕೋ ಅದ ಕಾರಣ ನಮ್ಮ ಹತ್ರ ದುಡ್ಡು ಇರಲಿಲ್ಲ, ಬಟ್ ಯಾರೋ ಸಿಂಧಿ ಕಮ್ಯುನಿಟಿ ಪಾಪ ಅರೇಂಜ್ ಮಾಡಿದ್ರು, ನಾನು ಟಿಕೆಟ್ ಕೊಡ್ತೀನಿ, ಬಟ್ ಆದರೆ ಅದನ್ನು ಲೋನ್ ಥರ ಕೊಡ್ತೀನಿ, ಹ್ಯಾಡ್ ಟು ಪೇ ಬ್ಯಾಕ್ ಇದಲ್ಲ ಅಂತಂದರು. ಸೊ ಇವನಿಗೆ ಕುವೈತ್ ಏರ್ವೇಸಲ್ಲಿ $845 ಅದು ನಾವು ಟಿಕೆಟ್ ಕೊಟ್ಟು ಅವನಿಗೆ ರಿಟರ್ನ್ ಟಿಕೆಟ್ ಇದು, ಅವನು ಹೋಗಿ ವಾಪಸ್ ಬರ್ತೀನಿ ಅಂತ ಹೇಳಿದ್ದ. ಸರ್ ಅವ್ರು ಹೋದ್ಮೇಲೆ ನಾನು ಪುರುಷೋತ್ತಮ ಅವರೇ ಒಂದು ಅಲ್ಲಿ ಈ ಫ್ರೀಪೋರ್ಟ್ ಇದರಲ್ಲಿ ಒಂದು ಬೇರೆ ಒಂದ್ಸಲಿ ಕೆಲಸ ಕೊಡಿಸಿದ್ರು. ನಾನು ಅವರು ಐ ಥಿಂಕ್ 3 weeks ಕೆಲಸ ಮಾಡಿ ಸೊ ವಿ ಆರ್ ಇನ್ ಸಮ್ ಮನಿ, ಅವ್ರಿಗೆ ವಿ ಪೇ ಬ್ಯಾಕ್ ಆ್ಯಂಡ್ ವಿ ಕಂಟಿನ್ಯೂಡ್ ಐಸಲ್ ಪುರುಷೋತ್ತಮ. ಸೊ ಅವರು ವಾಪಸ್ ಬಂದಿದ್ದಾಗ ಅವರು ನಾವು ಈ ಅಮೆರಿಕ ಟೂರ್ ಮಾಡ್ತಾ ಇದ್ವಿ. ನಾವು ವೆಂಟ್ ಟು ದಿ ಕೆನಡಾ ಮುಗಿಸ್ಕೊಂಡು ಟೊರೊಂಟೊ ವಾಪಸ್ ಬರ್ತಿದ್ವಿ ಮಾಂಟ್ರಿಯಲಿಂದ. ಈ ಒಂದು ಆ್ಯಪಲ್ ಆರ್ಚರ್ಡಲ್ಲಿ ಅವಾಗ ನಮಗೆ ದಾರಿ ಹೋದಕ್ಕೂ ಇಲ್ಲ, ಇಲ್ಲಿ ಜಾಸ್ತಿ ಇಂಡಿಯನು ಇದ್ದ, ಸಬರ್ಬಲ್ಲೇ ಆ ಕಡೆ ಹೋದರೆ ನೀವು ಇಂಡಿಯನ್ಸು ಜಾಸ್ತಿ ಆ ಟೈಮಲ್ಲಿ ಇರಲಿಲ್ಲ. ಸೊ ನಮಗೆ ಜೀವನ ನಡಿಬೇಕಲ್ಲ, ಖರ್ಚಿಗೂ ಬೇಕಲ್ಲ. ಸೊ ಅದಕ್ಕೋಸ್ಕರ ನಾವು ಆವಾಗ ಆರ್ಟ್ ಜಾಬ್ಸ್ ಅಲ್ಲಿ ಇಲ್ಲಿ ಕ್ಲೀನಿಂಗ್ ಅಂತ ಏನೋ. ಸೊ ಆರ್ಚರ್ಡ್ ಇತ್ತು, ಆಪಲ್ ಆರ್ಚರ್ಡ್ ಒಂದು ಅಲ್ಲಿ ಬರೋಚು ಮಾಡಿದಾಗ ಯಾವ ಸೀಸನ್ ಬೇರೆ, ಆಪಲ್ ಕೇಳೋದು ಸೀಸನ್. ಸೊ ಅರೌಂಡ್ ಸೆಪ್ಟೆಂಬರ್ ಇತ್ತು. ಸೊ ಅಲ್ಲಿ ಕೆಲಸ ಕೊಟ್ಟರು, ಅಲ್ಲಿ ಹೋದ್ವಿ, ನಮ್ಮ ಟ್ರೈನಿಂಗು ಕೊಟ್ಟರು, ಅಲ್ಲಿ ಶುರು ಮಾಡಿದ್ವಿ. ಅಲ್ಲಿಗೆ ಇವನು ಹೇಳ್ದ, ನಾವು ಮುಂಚೆನೇ ಹೇಳಿದ್ವಿ ಇವನಿಗೆ, ಅದಕ್ಕೆ 2 ವಾರಕ್ಕೆ ಮುಂಚೆ, ನೋಡಪ್ಪ ನಾವು ಇಲ್ಲೇ ತುಕ್ಕಬಾಡಿ ತೊಂದ್ರೆ, ಅಮೆರಿಕ ಬೇರೆ ದೇಶ ತರಲ್ಲ, ಇಲ್ಲಿ ಕಷ್ಟ ಇದೆ, ನೀನು ಯೋಚನೆ ಅಲ್ಲೇ ಏನಾದ್ರು ಮಾಡೋ, ಬೇಕಾದ್ರೆ ನಾವು ಬಂದ್ಬಿಡ್ತೀವಿ ಅಂತ ನಾವು ಹೇಳ್ತಾ ಇದ್ವಿ. ಇವ್ರು ನಾನು ಇಲ್ಲಕ್ಕಾಗಲ್ಲ, ಬಂದ್ಬಿಡ್ತೀನಿ, ಕಂಟಿನ್ಯೂ ಮಾಡೋಣ. ಸೊ ಎನಿವೆ ರಿಟರ್ನ್ ಟಿಕೆಟ್ ಇದಲ್ಲ, ಅವ್ನು ಬಂದ, ಅವನು ಸೇರ್ಕೊಂಡ, ಒಟ್ಟಿಗೆ ಮಾಡಿದ್ವಿ. ದೆನ್ ಕೋಲ್ಡ್ ತುಂಬ ಇದಾದ್ಮೇಲೆ ನಾವು ಬೈ ಟೈಮ್ಗೆ ಕೇಮ್ ಡೌನ್ ಟು ನ್ಯೂಯಾರ್ಕ್. ಅಲ್ಲಿ ಯಾರು ಸ್ಟೂಡೆಂಟ್ ಪರಿಚಯ ಆಗಿ ಜೆರ್ಸಿ ಸಿಟಿಲೇ ನಾವು ಸ್ಟೂಡೆಂಟ್ ಜೊತೆ ಇದ್ರು 2-3 ದಿವಸ. ಸೊ ಹಾಗೆ ಜೀವನ ಶುರು ಆಯಿತು. ಇಲ್ಲಿ ಯಾರೋ ಒಬ್ಬರು ಇಂಡಿಯನ್ ಕಮಲ್ ನನ್ನೋನ ಅಂತ ಅವ್ರು ಯಾರು ಇಂಟ್ರೊಡ್ಯೂಸ್ ಮಾಡಿಸಿದ್ರು. ಅವ್ರ ಹೆಂಡತಿ ಕೂರ್ಗ್ನವ್ರು, ಆ್ಯಕ್ಚುಲಿ ಕನ್ನಡದವರು. ಸೊ ಅವರ ಅಲ್ಲಿ ಅಂಗಡಿ ಮುಂದೆ ಹಿಂಗೆಲ್ಲ ಹೋಗಿ ಮನಾಟನಲ್ಲೇ ಎಲ್ಲ ಜಾಬ್ಗೆ ಸಿಗತ್ತಾ ನೋಡ್ತಾ ಇದ್ವಿ. ಸರಿ, ಅವರು ಒಬ್ಬರಿಗೆ ಆಫರ್ ಮಾಡಿದ್ರು. ಸೊ ಅವ್ರು ಇವನ್ಗೆ ಪುರುಷೋತ್ತಮಗೆ ಇಬ್ಬರಿಗೂ ಅಲ್ಲೇ ಜಾಬ್ ಸಿಕ್ತು. ಅವ್ರು ಶುರು ಮಾಡೋದು. ಅವಾಗೇನು ವಾರಕ್ಕೆ $80 ಕೊಡೋರು, ವಾರಕ್ಕೆ 6 days a week. ಸೊ ವಿ ಸ್ಟಾರ್ಟೆಡ್ ಅಂಡ್ ಇದು ಮಾಡೋದು ಇಲ್ಲಿರೋದು ಅಂತ. ಸೊ ನೀವು ತಿರ್ಗಾ ಇಂಡಿಯಾಗೆ ಹೋಗಿ ಮದುವೆ ಮಾಡ್ಕೊಂಡು, ಸೊ ಆಮೇಲೆ ಇಂಡಿಯಾಗೆ ಅಂದರೆ ನಾವು ಪೇಪರ್ ಬೇಕಲ್ಲ, ಕಂಪನಿ ಮಾಡಿದ್ರು, ಅದಕ್ಕೆಲ್ಲ ಟುಕ್ ಟೈಮ್. ಸೊ ಏನಿವೆ ಆ ಕಂಪನಿನೇ ಅವ್ರಿಬ್ರಿಗೂ ಮಾಡಿದ್ರು. ನಾನು ಅಷ್ಟೊತ್ತಿಗೆ ಬೇರೆ ಕಂಪ್ನಿಲಿ ಪೇರ್ ಕನೆಕ್ಷನ್ ಅಂತ ಒಂದು ಗುಜರಾತಿ ರಾಮ್ಬರ್ ಲಖಾನಿ ಅಂತ ಅವ್ರದ್ದೊಂದು ಗಾರ್ಮೆಂಟ್ಸ್ ಅಪರಲ್ ಇಂಡಸ್ಟ್ರಿ ಇತ್ತು. ಮನೆಟಲ್ಲೇ ಇದ್ರು ನಾವು ಸೇರ್ಕೊಂಡಾಗ. ಆಮೇಲೆ ಮೂಟು ಹೋಗ್ಬೇಕಂತ. ಸೊ ಅವ್ರ ಸೇಲ್ಸ್ ಆಫೀಸ್ ಎಲ್ಲ ಎಂಪೈರ್ ಸ್ಟೇಟ್ ಬಿಲ್ಡಿಂಗ್ ಅಲ್ಲೇ ಇತ್ತು. ಅಲ್ಲಿ ನಾನು ಕೆಲಸ ಮಾಡಕ್ಕೆ ಶುರು ಮಾಡಿದೆ. ಆ ಕಂಪನಿ ನನಗೆ ಸ್ಪಾನ್ಸರ್ ಮಾಡೋದು. ಸೊ 3 ಜನಕ್ಕೆ ಗ್ರೀನ್ ಕಾರ್ಡ್ ಯಾವಾಗ ಇದಾಯ್ತು, ಆಮೇಲೆ ನಾವು ವಿ ಡಿಸೈಡ್ 1 by 1 ವಿಲ್ ಗೋ ಅಂತ. ಅವಾಗ ಸ್ವಲ್ಪ ಫಾಸ್ಟ್ ಇರಬೇಕಲ್ಲ, ಗ್ರೀನ್ ಕಾರ್ಡ್ ಎಲ್ಲ ಪ್ರೊಸೆಸ್ಗೆಲ್ಲ ಜಾಸ್ತಿ ಇತ್ತು. ಸೊ ಫಸ್ಟ್ ಗುರುನೇ ಹೋಗಿದ್ದು, ಅವನು ಹೋಗಿ ಫಸ್ಟ್ ಮ್ಯಾರೇಜ್ ಮಾಡ್ಕೊಂಡು ಬಂದ. ನಾವು ಅವ್ನ ಮ್ಯಾರೇಜ್ ನಾವು ಹೋಗಿಲ್ಲ, ನನ್ನ ಮ್ಯಾರೇಜ್ ಅವನು ಬಂದಿಲ್ಲ. ಆ ಥರ ಪುರೋರು ಇಲ್ಲೇ ಮದುವೆ ಅದು. ಪುರೋರು ಇಲ್ಲ ಅವನು. ಸೊ ವಾಷಿಂಗ್ಟನ್ ಬರೋದು. ಅವನ ಮದುವೆಗೆ ನಾವು 3 ಜನ ಇದ್ರಿ. ನನ್ನ ಮದುವೆ ಅವ್ರು ಇಲ್ಲ, ಯಾರು ಇಲ್ಲ ನನ್ನ ಮದುವೆಗೆ ಸೋರಲ್ಲ. ಸೊ ಹಾಗೆ ಮನೆಯವರು ಹೋಗಿದ ತಕ್ಷಣ ಕಾಯ್ತಾ ಇದ್ರಲ್ಲ ನೋಡಬೇಕು ಅಂದರೆ, ಸೊ ನೀನು ಮುಂಚೆನೇ ಹೇಳ್ತಾರಲ್ಲ, ಮದುವೆ ಮಾಡ್ಕೊಂಡ್ರೆ ಸುಮ್ಮನೆ ಇರ್ತೀಯ ಮನೇಲಿ ಅಂತ ಹೇಳ್ತಾರೆ, ಒಂದು ಸೆಟ್ಲ್ ಆಗ್ತೀಯ ಅಂತ. ಬಟ್ ಇವಾಗ ಹೋದಾಗ ಅವ್ರಿಗೂ ಒಂಥರ ಆಂಗ್ಸೈಟಿ ಇದೆಲ್ಲ ಇತ್ತಲ್ಲ.
ಸೊ ಅವರೇ ಮನೆಯವರೇ ನೋಡಿಸಿ ಇದೆಲ್ಲ ಸೆಲೆಕ್ಟ್ ಮಾಡಿದ್ದೇನೆ ನಾವು ಒಪ್ಕೊಂಡು ಅವಾಗೇ ನಮಗೆ ಲವ್ ಮಾಡೋದು ಅದೆಲ್ಲ ಟೈಮ್ ಇಲ್ಲ ನಮ್ಮ ದಾರಿಲೂ ಅಷ್ಟೇ ನಾವೇನು ಲವ್ ಮಾಡೋದು ಅದೆಲ್ಲ ಯಾರು ಇಲ್ಲ. ಸೊ ಅವೆಲ್ಲ ಮುಂಚೆನೆ ನಾವು ಡಿಸೈಡ್ ಮಾಡೋದು ಅಲ್ಲಿನ ಇರಬೇಕು, ನೀನು ವಾಪಸ್ ಬಂದ್ಮೇಲೆ ನೀನೇನ್ ಬೇಕಾದ್ರೂ ಮಾಡ್ಕೊ. ಡಿಸೈಡ್ ಬೇಡ ಇಲ್ಲಿಗೆ ಸಾಕು ಅಂದ್ರೆ ಇಂಡಿಯಾಗೆ ಹೋಗ್ಬಿಡೋಣ, ದೆನ್ ಯು ಡೂ ವಾಟ್ ಎವರ್ ಯು ವಾಂಟ್. ಬಟ್ ವೆನ್ ವಿ ಆರ್ ಔಟ್ ಆಫ್ ದಿ ಕಂಟ್ರಿ ವಿ ಹ್ಯಾವ್ ಟು ಬಿ ಟುಗೆದರ್ ಅಂಡ್ ವಿ ಹ್ಯಾವ್ ಟು ಕಂಪ್ಲೀಟ್ ದಿ ಕಲೆಕ್ಟಿವ್ ಅಷ್ಟೇ. ದಟ್ ಇಸ್ ಅ ಕಮಿಟ್ಮೆಂಟ್. ಫ್ಯಾಂಟಾಸ್ಟಿಕ್. ನಿಮ್ಗೆ ಮನೆಯಿಂದ ಯಾವತ್ತು ಫೋರ್ಸ್ ಬಂದಿಲ್ಲ, ಲೈಕ್ ವಾಪಸ್ ಬಂದ್ಬಿಡು ಅಥವಾ ಸಮಥಿಂಗ್ ಲೈಕ್ ದಟ್? ಬೇಕಾದಷ್ಟು ಬಂದಿದೆ. ಇಲ್ಲಿ ಬಂದು ಸೆಟ್ಲ್ ಆದ್ಮೇಲೂ ಬೇಕಾದಷ್ಟು ಇಲ್ಲಿ ಅಲ್ಲೇ ಹಾಕಿ ಸಾಲದ ಇವಾಗ ಸಿಗಿದ್ದಲ್ಲ, ನಾವು ಇದಾಗಿದೆ ನಮ್ಮ ಈ ಕಾಲದಲ್ಲಿ ಬಾ ಅಂತ ಎಲ್ಲ ಹೇಳ್ತಾ ಇತ್ತು. ಬಟ್ ನಮ್ಮ ಇಷ್ಟೆಲ್ಲ ಇದು ಮಾಡಿ ನಾವು ತಿರುಗಿ ವಾಪಸ್ ಹೋಗಿ ವಿ ಡೋಂಟ್ ವಾಂಟ್ ಟು ಅನ್ಲೆಸ್ ಏನಾದರೂ ಒಂದು ಸಾಧನೆ ಮಾಡಿ ಪೂರ್ತಿ ಹೋಗೋಣ ಅಂತ ಅಂದ್ಬಿಟ್ಟು ನಾವು ಇಲ್ಲೇ ಕಂಟಿನ್ಯೂ ಮಾಡಿದ್ವಿ. ಅಲ್ಲಿ ಆಮೇಲೆ ಇನ್ನೊಂದು ಕ್ವಶನ್, ಅಲ್ಲಿ ಹೋಗಿದ್ಮೇಲೆ ಏನ್ ಮಾಡ್ತೀಯ? ಹೌದು, ಜಾಬ್ ಅಂತೂ ಸಿಗಲ್ಲ, ಇರೋ ಜಾಬ್ ಎಲ್ಲ ಹೋಗ್ಬಿಟ್ಟಿರುತ್ತೆ. ಇವಾಗ ನಮ್ಗೆ ನಾವು ಇವಾಗ ನಾವು ಹೋಗಿದ್ರೆ 90s ಅಲ್ಲಿ ಹೋಗ್ಬೇಕಾಯ್ತು. ಅವಾಗ ಎಲ್ಲಿ ಕಾಂಪಿಟೇಷನ್ ತುಂಬಾ ಅವಾಗ ಇಂಡಿಯಾದಲ್ಲಿ ಗೊತ್ತಲ್ಲ ನಿಮ್ಗೆ ಎಲ್ಲ ಆಯ್ತು. ಸೊ ಅಲ್ಲಿಗೆ ಹೋದ್ರೆ ನಮ್ಗೆ ಯಾರು ಜಾಬ್ ಕೊಡ್ತಾರೆ? ಅದಕ್ಕೆ ಯಾರೋ ಬಾಂಬೆಲಿ ಹೇಳ್ತಾ ಇದ್ರು, ನೀವ್ ಏನ್ ಸಿಗ್ಗಿ ನೀವು ಆಗದೆ ಇದ್ರೆ ವಾಪಸ್ ಹೋದ್ರೆ ಸೈಕಲ್ ಹೊಡಿ ಚೆನ್ನಾಗಿ ಇದ್ ಮಾಡಿದ್ರೆ ಅಭ್ಯಾಸ ಆಗಿದಲ್ಲ, ಅವಾಗೆಲ್ಲ ನಿಮ್ಗೆ ಗೊತ್ತಿರ್ಬೇಕು. HLBL ಫ್ಯಾಕ್ಟ್ರಿಗೆಲ್ಲ ಈ ಕ್ಯಾರಿಯರ್ ಹೊಡೆಯೋರು ಗೊತ್ತಾ, ಅದನ್ನ ಸೇರ್ಕೊಂಡು ಮಾಡ್ಬೋದು ಅಂತ ಹೇಳ್ತಾ ಇದ್ರು ನಮ್ಗೆ ರೇಗ್ಸೋರು. ಓಕೆ, ಅಮೇಜಿಂಗ್ ಸ್ಟೋರಿ ಸರ್. ಇದು ಇಲ್ಲಿ ಬಂದ್ಮೇಲೆ ನೀವು ಏನಾದ್ರು ಒಂದು ಶುರು ಮಾಡ್ಬೋದಾಯ್ತಲ್ಲ ನಿಮ್ದು ಎಕ್ಸ್ಪೀರಿಯನ್ಸ್ ಪ್ರಕಾರ? ನಿಮ್ದು ಸೈಕಲ್ ಹೊಡೋದು, ಏನೋ ದ ಟೆಕ್ನಿಕ್ಸ್ ಅಂಡ್ ಸ್ಟಫ್ ಲೈಕ್ ದಟ್, ಏನಾದ್ರು ಒಂದು ಸ್ಮಾಲ್ ಸ್ಕೂಲ್ ಹತ್ರ ಏನಾದ್ರು ಮಾಡ್ಬೋದಾ ಮಕ್ಕಳಿಗೆ? ಬೈಸಿಕಲ್ ವರ್ಕ್ಶಾಪ್ ಸಮಥಿಂಗ್ ಲೈಕ್ ಆ ಥರ ಏನೋ ಯೋಚನೆ ಇಲ್ಲ, ಆ ಥರ ಯೋಚನೆ ಬರಲಿಲ್ಲ ಅಂದ್ರೆ. ಅದು ಚೆನ್ನಾಗಿರೋದು ಸರ್, ಒಂದು ಸ್ವಲ್ಪ ಮಾಡಿದ್ರೆ. ಅದಕ್ಕೆ ನಮ್ಗೆ ಎಲ್ಲೇನೋ ಸ್ಟಾರ್ಟ್ ಮಾಡ್ಬೋದು ಅಂತ ನಮ್ಗೆ ಮುಂಚೆ ನಮ್ಗೆ ಬೇಸಿಕ್ ಪ್ರಾಬ್ಲಮ್ ಇತ್ತಲ್ಲ ನಮ್ಗೆ ಸ್ಟೇಟಸ್. ಹೌದು ಹೌದು. ವೀಸಾ ಸ್ಟಡಿ ಇದ್ದಾಗ ನೀವು ಅದಕ್ಕೆ ಹೇಳ್ತೀನಿ ಕೇಳಿ, ನಾವು ಇವರು ಕಂಪ್ನಿ ಕೆಲಸ ಮಾಡ್ತಾರಲ್ಲ, ಇವನು ಪುರುಷೋತ್ತಮ, ಅವರ ಆಡಿಯೋ ಟೇಪ್ಸ್ ಆಡಿಯೋ ಎಲ್ಲ ಎಲೆಕ್ಟ್ರಾನಿಕ್ಸ್ ಸ್ಟೋರ್ ಅದು ಆಕ್ಚುಲಿ. ನಾನು ಇನ್ನೊಬ್ಬ ರಾಜ ಅಂತ ಒಬ್ಬಿದ್ದ, ಅವನು ಸಿಗಲ್ ಬಂದ, ಅವನು ಬಟ್ 4 ತಿಂಗಳಲ್ಲಿ ಅಮೆರಿಕಾಗೆ ಬಂದ್ಬಿಟ್ಟಿದ್ದ ಅವನು, ಅಮೆರಿಕದ. ಸೊ ಅವನು ನಾನು ಫ್ರೆಂಡ್ ಆಗಿದ್ವಿ, ಅವ್ನು ಬೆಂಗಳೂರಿನವನೇ. ಸೊ ಅಲ್ಲಿ ಹೋದಾಗ ಅವ್ರ ಹತ್ರ ಇದ್ವಿ, ಅವ್ರು ಹೇಳಿದ್ರು ಇವ್ರ ಬಾಸ್ ಸಜೆಸ್ಟ್ ಮಾಡಿದ್ರು, ನೋಡಪ್ಪ ನೀವು ನಮ್ಮಲ್ಲೇ ನೀವು ಕೆಲಸ ಕೊಡಕ್ಕಾಗಲ್ಲ, ಬೇಕಾದ್ರೆ ನಮ್ಮ ಐಟಮ್ಸ್ ಕೊಡ್ತೀವಿ, ನೀವು ಮಾರ್ಬಿಟ್ಟು ನಮಗೆ ನಮ್ಮ ಕಾಸ್ಟ್ ಕೊಡಿ, ನೀವು ಮಿಕ್ಕಿದ್ ನಿಮ್ಗೆ ಅಂತ. ಸೊ ನಾನು ಅವನು ಶುರು ಮಾಡಿದ್ವಿ. ಇವ್ರಿಗಿಂತ ಸಂಬಂಧ ಜಾಸ್ತಿ ಮಾಡ್ತಾ ಇದ್ವಿ ನಾವು. ಹೋಗಿ ಗ್ರ್ಯಾಂಡ್ ಸೆಂಟ್ರಲ್ ಇಲ್ಲ ಟೇಪು ಅದನ್ನ, ಅವಾಗ ಆಡಿಯೋ ಟೇಪ್ಸ್ ಡಿಮ್ಯಾಂಡ್, ಸೋನಿ ಟೇಪ್ಸ್ ಎಲ್ಲ ಬಂದಿರ್ಬೇಕು, ರೆಗ್ಯುಲರ್ ಟೇಪ್ಸ್. ಸರ ಅದನ್ನ ನಾವು 4 ಏನೋ $5 ಒಂದು, $5 3 ಆ ಥರ ಎಲ್ಲ ಅಂತ ಬರುತ್ತೆ. 2-3 ವರ್ಷ ಚೆನ್ನಾಗಾಯ್ತು. ಇವ್ರಿಗಿಂತ ಇವರು ಅಲ್ಲೇ ನಾವು ಕೆಲಸ ಬಿಟ್ಟು ಬಂದ್ಬಿಡ ಅಂತ ಇವ್ರು ಯೋಚನೆ. 4ನೇ ದಿವಸ ನೋಡಿ ಪೊಲೀಸ್ನವ್ರು ಹಿಡ್ಕೊಂಡ್ಬಿಟ್ರು, ವೆಂಡರ್ ಲೈಸೆನ್ಸ್ ಇಲ್ಲಿ ಮಾಡಂಗಿಲ್ಲ, ಎಲ್ಲಿಂದ ಬಂದಿದ್ದೀರಾ ಎಲ್ಲ ಅಂತ. ನಾವು ಯಾವಾಗಲೂ ತಾಗ್ಲಾಕೊಂಡೇ ಇರ್ತಾ ಇದ್ವಿ ನಮ್ಮ ಬ್ಯಾಗ್ನ, ಪಾಸ್ಪೋರ್ಟ್ ಇರ್ಬೋದು, ನಮ್ನ ಫೈಲು, ನಮ್ದೆಲ್ಲ ಟೂರ್ ಮಾಡಿದ್ವು ಪೇಪರ್ ಕಟ್ಟಿಗೋದಲ್ಲ ಅದನ್ನೆಲ್ಲ ಇಟ್ಕೊಂಡೇ ಇರ್ತಾ ಇದ್ವಿ. ಸೊ ಅವಾಗ ಹೇಳಿದ್ವಿ ಈ ತರ, ನೋ ಅವಾಗ ಹೇಳಿದ್ರು, ಯು ಆರ್ ನಾಟ್ ಸಪೋಸ್ ಟು ಡೂ ಆಲ್ ದಿಸ್ ಥಿಂಗ್, ಸೆಲ್ಲಿಂಗ್ ಅದು ಇದಲ್ಲ. ಯು ಆರ್ ಟೂರಿಸ್ಟ್, ಯು ಆರ್ ಕಮ್ ಫಾರ್ ಸಮ್ ರೀಸನ್, finish and go. Yes. If I see you tomorrow again, you will put you inside. ಅಲ್ಲಿಗೆ ಆಯ್ತು. ನೀವು ಹೇಳಿದ್ರ ಇವಾಗ ಅದೊಂದು ಭಯ ಬಂದ್ಬಿಡುತ್ತೆ ಬೇರೆ, ಅದ ತರ ಆಯ್ತಲ್ಲ. ನಾವು ವೀಸಾ ಸ್ಟೇಟಸ್ ಇಲ್ದೆ ಏನ್ ಮಾಡಕ್ ಹೋಗ್ತೀರಾ? ನೀವು ಶಾಲೆ ನಡೆಸ್ಬೋದು ಅಂದ್ರೆ ಇದ್ ಮಾಡ್ಬೋದು ಎಲ್ಲ ಅಂತ. ಅನ್ಲೇಸ್ ಇವಾಗ ನೀವಿದ್ದೀರಾ, ನೀವು ನಾನು ಹೇಳ್ತೀರಾ ಬನ್ನಿ ನಾವು ಸ್ಪಟ್ಟಲ್ಲಿ ನಮ್ಗೆ ನಮ್ಮ ಇದ್ರಲ್ಲಿ ನೀವೇ ನಡೆಸಿ ಅಂತ ಹೇಳಿದ್ರೆ ಅದು ಬೇರೆ ವಿಷಯ. ಬಟ್ ಆ ತರ ಮಾಡೋರು ಯಾರು ಸಿಗ್ಲಿಲ್ವ? ಯಾರೋ ಮೆಟರ್ ಬೇಕು ನಮಗೆ. ಇಲ್ಲ, ವಿಸಿಟರ್ ವೀಸಾ ಇದ್ದಾಗ ಏನು ಮಾಡಕ್ಕಾಗಲ್ಲ, ನಾಟ್ ಅಲೋಡ್. ಸೊ ನಿಮಗೆಲ್ಲ ಗ್ರೀನ್ ಕಾರ್ಡ್ ಯಾವಾಗ ಸಿಕ್ಕಿದ್ದು? ನಾವು 82 ಬಂದಿದ್ದಲ್ಲಿ, ಬೈ 86 87ಗೆ ನಮಗೆ ಗಾಡಿಟ್. ದಟ್ಸ್ ನಾಟ್ ಬ್ಯಾಡ್ ಆಕ್ಚುಲಿ. ಸೊ ಬೈ 92 94ಗೆ ನಾವು ಎರಡು ಸಿಟಿಜನ್ಸ್. ಫ್ಯಾಂಟಾಸ್ಟಿಕ್. ನಿಮ್ದು ಮೋಸ್ಟ್ಲಿ ಜರ್ನಿ ಬಗ್ಗೆ ನಮ್ಮ ಆನಂದ್ ಅವ್ರು ಮಾಡಿದ್ರು ಆಲ್ರೆಡಿ, ಅದು ವಿಡಿಯೋ ಎಲ್ಲ ಮಾಡಿದ್ದಾರೆ. ಸೊ ಐ ಡೋಂಟ್ ಗೆಟ್ ಇನ್ ಟು ದ್ಯಾಟ್ ಟು ಮಚ್ ಅಬೌಟ್ ಹೌ ವಾಟ್ ರೋಟ್ ಯು ವೆಂಟ್ ಅಂಡ್ ಎವ್ರಿಥಿಂಗ್. ಬಟ್ ಬೇರೆ ಏನಾದರೂ ನಿಮ್ಗೆ ಏನಾದರೂ ಸ್ಪೆಷಲ್ ಅನಿಸ್ತಾ? ಯಾವ್ದಾರ ಒನ್ ಆಫ್ ದೀಸ್ ಕಂಟ್ರೀಸ್ ಲೈಕ್ ಈ ಥರನೂ ಒಂದು ಕಂಟ್ರಿ ಇದೆಯಾ, ಈ ಥರನೂ ಒಬ್ರು ಜನರಿದಾರ, ಆ ಥರ ಏನಾದ್ರು ಅನಿಸ್ತಾ ಯಾವಾಗಾದ್ರು? ಅಂದರೆ ಆಶ್ಚರ್ಯ ಆಗಿದೆ ನಿಮಗೆ, ದ ಕಲ್ಚರಲ್ ಶಾಕ್ ಇರ್ಬೋದು, ಆ ಥರ ನಮಗೆ ತುಂಬ ಆಫ್ರಿಕಾ ಇರ್ಬೋದು, ಯುರೋಪ್ ಇರ್ಬೋದು, ಅಮೆರಿಕಾ ಇರ್ಬೋದು. ಅಲ್ಲ, ಆಫ್ರಿಕಾ ಅಂತೂ ಬಿಡಿ ತುಂಬಾ ಆಗೋದಾಗ ಎಕ್ಸ್ಟ್ರೀಮ್. ಅದು ನಾವು ಹೇಳ್ಬೇಕಂದ್ರೆ ಈ ಮಸಾಯ್ ಟ್ರೈಬ್ಸ್ ಎಲ್ಲ ಅಂತ ಅವ್ರನ್ನ
ಫೇಸ್ ಮಾಡಬೇಕ ಆಯ್ತು ಒಂದ್ಸತಿ ನಮಗೆಲ್ಲ. ಅವರೆಲ್ಲ ಅವ್ರು ಕರ್ಕೊಂಡೋಗಿ ಅವ್ರ ಕ್ಯಾಂಪ್ನಲ್ಲೆಲ್ಲ ಇಟ್ಕೊಂಡಿದ್ರು 2 ದಿವಸ. ಆಮೇಲೆ ಬಿಟ್ರು. ಮಸೈ ಮರ ಎಲ್ಲ. ಸೊ ಇವನು ನೀರು ಬೇಕು ಅಂದ. ಇಲ್ಲಿ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಬರ್ತಲ್ಲ, ಹಿಂಗ್ ನೀರು ಹೋದಲ್ಲ ಅಂತಂದ. ಸರಿ ಹೋದ್ರು, ಅಲ್ಲಿ ಗುಡಿಸ್ಲು ತರ ಇದೆ, ಇಲ್ಲಿ ಕುಡಿಸ್ತಾರೆ ನೀರು ಅಂತಂದ. ಇವನು ಅದು ಒಂದು ಚಿಪ್ ತರ ಇರ್ತೇನೋ ಒಂದು ತಗೊಂಡ, ಹಿಂದ್ಗಡೆ ನೀರ್ ಹಿಡ್ತಾ ಇತ್ತು, ಹಿಂಗದ ಕೊಟ್ಟ. ಕೊಳಚೆ ನೀರೋದು. ಕುಡಿತಾನ ಬಿಡ್ತಾನ. ಕುಡಿದೇ ಇದ್ರೆ ಅವಮಾನ ಮಾಡ್ದಂಗಾಗತ್ತೆ. ನಾವಾಗೆಲ್ಲ ನಾವು ಟ್ಯಾಬ್ಲೆಟ್ಸ್ ವಾಟರ್ ಪ್ಯೂರಿಫೈರ್ ಕ್ಯಾರಿ ಮಾಡ್ತಾ ಇದ್ದ. ಅದನ್ನು ಹಾಕೊಂಡ್ಗಳಿಲ್ಲ, ಅವ್ರ ಮುಂದೆ ಎಲ್ಲ ಇದು ಮಾಡ. ಸರಿ ಏನೋ ಒಂದು ಸಿಪ್ ಮಾಡ್ದೆ, ಆಮೇಲೆ ಇದು ಏನು ಮಾಡೋಕ್ಕಾಗಲ್ಲ. ಆ ಥರ ಸಿಚುವೇಶನ್ ಫೇಸ್ ಮಾಡಿದೆ. ಸೊ ಗೊತ್ತಿಲ್ವಲ್ಲ, ಈ ನಿರ್ಜನ ಪ್ರದೇಶ, ಸೈಕಲಲ್ಲಿ ಹೋಗ್ತೀವಿ, ಏನೋ ಬಾಡಿ ಗಾರ್ಡ್ ಇದೆ ಆ ಥರ ಏನೂ ಇಲ್ಲ, ಕಾರಲ್ಲಿ ಹೊಟ್ಟೆ ತಪ್ಪಿಸ್ಕೊಂಡ್ಬಿಡ್ತೀನಿ ಅಂತ. ಸೊ ಬಟ್ ಕೆಲವು ಕಡೆ ಸ್ವಲ್ಪ ಮೇನ್ ಸಿಟಿಗೆ ಹೋದ್ರೆ ನಿಮ್ಗೆ ಗೊತ್ತಿರ್ಬೇಕು, ಆಫ್ರಿಕಾದಲ್ಲೆಲ್ಲ ಗುಜರಾತಿಗಳು ಕಮ್ಯುನಿಟಿ ಬಹಳ ಇದ್ದಾರೆ, ತುಂಬಾ ಅವರು ಎಲ್ಲ ಸಹಾಯ ಮಾಡಿದ್ದಾರೆ. ಇಂಡಿಯನ್ ಕಮ್ಯುನಿಟಿ ನಮಗೆ ಸಹಾಯ ಮಾಡಿದ್ದಾರೆ. ಇವತ್ತಿನ ದಿವಸ ನಾವು ಇದೆಲ್ಲ ಸಾಧ್ಯ ಮಾಡೋಕ್ಕಾಗ್ತಾ ಇರಲಿಲ್ಲ. ಸೊ ಅದ್ರ ಜೊತೆಗೆ ನಾವು ಬೇಡಪ್ಪ ಅವ್ರ ಮೈಂಡ್, ನಾವು ಹೊರಡಕ್ಕೆ ಮುಂಚೆನೆ 79 ಫಸ್ಟ್ ಅದೇ, ಯಾರು ಬೇಕಾದ್ರೂ ಮಾಡೋದು, ನೀವು ಮಾಡ್ಬೇಕು ಅಂದ್ರೆ ಮಾಡ್ಬೋದು, ಅಂದ್ರೆ ಮೈಂಡ್ ಸೆಟ್ ಅಷ್ಟೇ. ಮಾಡ್ತೀನಿ, ಅದನ್ನ ನೋ ಬ್ಯಾಕಿಂಗ್ ಔಟ್. ಯಾವ್ದಾದ್ರು ಎಮೋಷನಲ್ ಮೂಮೆಂಟ್ ಏನಾದ್ರು ಇತ್ತಾ? ಏನಾದ್ರು ಲೈಕ್ ನೀವು ಕಣ್ಣು ಮುಚ್ಕೊಂಡು ನಿಮ್ಮ ಜರ್ನಿ ಯೋಚನೆ ಮಾಡಿದ್ರೆ ಫಸ್ಟ್ ಥಿಂಗ್ ಬರೋದು ಏನಾದ್ರು ಸಮ್ ಹೈಲೈಟ್? ನನಗೆ ತುಂಬಾ ಇದಾಗಿತ್ತು ಅಂತ ನಮಗೆ 3 ಜನಕ್ಕೆ ಹೇಳ್ಬೇಕು ಅಂದ್ರೆ, ಬ್ರೆಜಿಲ್ ತುಂಬಾ ಜನ ಬಹಳ ಒಳ್ಳೆಯವರು. ನಾವು ಅನ್ಎಕ್ಸ್ಪೆಕ್ಟೆಡ್, ನಮಗೆ ಅಲ್ಲಿನ ಲೋಕಲ್ ಸೈಕಲ್ ಅಸೋಸಿಯೇಷನ್ ಎಲ್ಲ ಬಂದು ನಮ್ಗೆ ಯಾವ್ದಾರ ಸಹಾಯ ಮಾಡಿ ಅವೆಲ್ಲ ಇದು ಪಬ್ಲಿಸಿಟಿನೂ ಬಹಳ ಚೆನ್ನಾಗಿ ಸಿಕ್ತು. ಅದು ಆ ದೇಶ ಬಹಳ ಇಷ್ಟ. ಒಂದು ಲ್ಯಾಂಗ್ವೇಜ್ ಪ್ರಾಬ್ಲಮ್, ಪೋರ್ಚುಗೀಸ್ ಅಲ್ಲಿ ಮಾತಾಡೋದು, ಬಟ್ ವೆರಿ ಫ್ರೆಂಡ್ಲಿ ಇದು ಜನಗಳು ಮಾತ್ರ. ತುಂಬಾ ಬೈಸಿಕಲ್ ಎಂಥೂಸಿಯಾಸ್ಟ್ ಇದ್ದಾರೆ. ಹೌದು, ಅದು ಆ ದೇಶ ತುಂಬಾ ನಮ್ಗೆ ಇಷ್ಟ ಆಯ್ತು. ಅದು ಬಿಟ್ರೆ ನಮ್ಮ ಯುರೋಪ್, ನಾವು ವೆಸ್ಟರ್ನ್ ಯೂರೋಪ್ ಅವೆಲ್ಲ ಮಾಡಕ್ ಸಾಧ್ಯನೇ ಆಗ್ಲಿಲ್ಲ, ತಿರುಗಿ ವಾಪಸ್ ಹೋಗಕ್ಕಾಗ್ಲೇ ಇಲ್ಲ. ನಮ್ದು ಇಲ್ಲಿ ಆಕ್ಚುಲಿ ಇಲ್ಲಿ ವೆಸ್ಟ್ ಕೋಸ್ಟ್ ಹೋದ್ಬಿಟ್ಟು ಅಲ್ಲಿಂದ ನಾವು ಫಾರ್ ಈಸ್ಟ್ ಹೋಗ್ಬೇಕಾಯ್ತು, ಹಾಂಗ್ಕಾಂಗು, ಜಪಾನು ಆ ಕಡೆಯಿಂದ ಹೋಗಿ ಬಡರಾಸಿಂದ ವಾಪಸ್ಸು. ಬಟ್ ಅಲ್ಲಿಗೆ ಅಷ್ಟೊತ್ತಿಗೆ ಆಗಿರ್ಲಿಲ್ಲ. ನಾವು ಅಷ್ಟೊತ್ತಿಗೆ ಇಲ್ಲಾಗಲೇ ಸೆಟ್ಲ್ ಆಗಿಬಿಟ್ಟಿದ್ರೆ ಇವ್ರ ಭಾಷೆ ಫಸ್ಟ್ ಇದು ಮಾಡಿದ್ರು. ನೋಡಪ್ಪ, ನೀವು ಶಾರ್ಟ್ ಟೈಮ್ ಕಾಲ್ ಮಾಡಿ ಇದು ಮಾಡ್ತೀವಿ ಅಂದ್ರೆ, ನಿಮ್ ಟ್ರೈನ್ ಮಾಡಿ ನಾವು ಇದು ಮಾಡೋದು, ನೀವು ವರ್ಕ್ ಮಾಡ್ಬಿಟ್ಟು ಹೋಗೋದು ಅದೆಲ್ಲ ಸಿಗಲ್ಲ. 1 ವರ್ಷ 2 ವರ್ಷ ಇರ್ತೀವಿ ಅಂತಂದ್ರೆ ನಾವು ಎಂಟರ್ಟೈನ್ ಯು ಅಂಡ್ ವಿಲ್ ಡೂ ಪೇಪರ್ ವರ್ಕ್ ಎಲ್ಲ ಅಂತ. ಸೊ ನಾವು ಥಿಂಕ್ ಮಾಡಿದ್ವಿ. ಅಷ್ಟೊತ್ತಾಗಲಿ 30 ವರ್ಷ ಆಗಿತ್ತು ನಮ್ಗೆಲ್ಲ. ಹೊರಟಾಗ 26-27. ಸೊ 80 ಹೊರಟಿದ್ದು, ಇಲ್ಲಿ ಬಂದಾಗ 82, ಆಲ್ಮೋಸ್ಟ್ 82 ಎಂಡು 3 ವರ್ಷ ಆಗಿತ್ತು. ಸೊ ನಾವು ಯೋಚನೆ ಮಾಡಿದ್ವಿ, 30 ವರ್ಷ ಆಗಿದೆ, ನಾವು ಏನು ತಿರುಗಿ ಹೋಗಿ ಏನು ಮಾಡೋದು, ಏನೋ ಮಾಡಿ ನೋಡೋಣ, ಆಮೇಲೆ ಮುಂದುವರ್ಸೋಣ ಅಂತ. ಮುಂದುವರ್ಸಕ್ಕಾಗಲ್ಲ, ಇನ್ನೊಂದು ಆ್ಯಡ್ ಆಗ್ತಾ ಬಂತು. ಹೌದು, ಫ್ಯಾಮಿಲಿ ಎಲ್ಲ ಶುರು ಆಯ್ತು, ಮದುವೆ ಆಗಿ ಬಂದ್ವಿ, ಅವ್ರು ಕರೆಸೋದು ಅದೆಲ್ಲ ಮಾಮೂಲು ಗೊತ್ತಲ್ಲ. ಸೊ ಯಾರು ಸರ್ ಒಳ್ಳೆ ಕುಕ್ ನಿಮ್ಮ 3 ಜನದಲ್ಲಿ? ಆಗಾಗ ಅಡುಗೆ ಮಾಡ್ಕೋತಿದ್ರು ಅಂತ ಕೇಳಿದೆ. ಬೇಸಿಕಲಿ ನಾನೇ ಮಾಡ್ತಾ ಇದ್ದಿದ್ದು ಒಂದು. ಇವನ್ ಅಂದ್ರೆ ಗುರು ಯಾವಾಗಲೂ ನಾನು ಕೂಟ್ ಮಾಡ್ತೀನಿ ಅಂತ, ನಾನು ಕೂಟ್ ಮಾಡೋ ಸ್ಪೆಷಲಿಸ್ಟ್ ಅವನದು. ಏನಂದ್ರೆ ಅದಕ್ಕೆ ಹುಳಿ ಸಾಂಬಾರ್ ಮಾಡೋದು, ಅದಕ್ಕೆ ಕಡಲೆಕಾಯಿ ಬೀಜ ಹಾಕ್ಬಿಡುವೆ. ಅದತ್ರ ಪುರುಷೋತ್ತಮನು ಅಡುಗೆ ಮಾಡ್ತಾನೆ, ಚೆನ್ನಾಗಿ ಎಲ್ಲ ಮಾಡ್ತಾನೆ. ಅವನು ಸ್ವಲ್ಪ ಈ ಕರಿ, ಚೆನ್ನಾಗಿ ಕರಿ ಇರ್ಬೋದು, ಎಗ್ ಕರಿ, ಆ ಥರದ್ದೆಲ್ಲ ಅದು. ನಾವು ಟಿಪಿಕಲ್ ಅನ್ನ ಸಾಂಬಾರು ಅಂತಂದ್ರೆ ನಾನು ಎಷ್ಟು ಮಾಡ್ತಾ ಇದ್ದೆ. ಸೊ ಬ್ಯೂಟಿಫುಲ್ ಸರ್. ಬೇರೆ ಏನಾದ್ರೆ ನಾಪ್ಕ ಬಂತ ನಿಮ್ಗೆ? ಬೇರೆ ಅಂತಂದ್ರೆ ಶೇರ್ ವಿತ್ ಅವ್ರ ಕನ್ನಡ ಕೂಟ. ಬೇರೆ ಅಂತಂದ್ರೆ ನಾವು ಇಲ್ಲಿ ಯಂಗ್ಸ್ಟರ್ಸ್ಗೆ ಇಲ್ಲಿ ನೆಕ್ಸ್ಟ್ ಇಯರ್ ನಮ್ಮಲ್ಲೆಲ್ಲ ಇದಾರಲ್ಲ, ನಮ್ಮ ಮಕ್ಕಳು, ಅವರು ನನಗೆ ಮಕ್ಕಳಿಲ್ಲ. ಸೊ ಪುರುಷೋತ್ತಮ ಆಗಲಿ, ಗುರು ಮಕ್ಕಳು ಎಲ್ಲ ಇದಾರಲ್ಲ, ಅವರು ಕೇಳಕ್ಕೆ ಇಷ್ಟ ಕತೆ, ನಮ್ಮ ಅಪ್ಪ ಅವರೆಲ್ಲ ಈ ತರ ಬಂದಿದ್ದಾರೆ ಅಂತ. ಬಟ್ ಆದ್ರೆ ಇವಾಗ ನೀವೇ ಬಂದು ಹೇಳಿದ್ರಿ ಪಾಡ್ಕಾಸ್ಟ್ ಮಾಡ್ತೀರಾ ಅಂತ, ಆದ್ರೆ ನಮ್ಮ ಹುಡುಗರು ಎಲ್ಲ ಮಾಡ್ತಾರೆ, ಬೇರೆದೆಲ್ಲ ನಮ್ಮದೇ ಮಾಡಕ್ ಅವ್ರು. ಬಟ್ ಇದು ರಿಯಲ್ ಸ್ಟೋರಿ ಸರ್. ಹೌ ಕ್ಯಾನ್ ಯು ಎಸ್ಕೇಪ್ ಫ್ರಮ್ ದಿಸ್? ಇಟ್ಸ್ ಅಮೇಜಿಂಗ್. ಬಟ್ ಯಾರು ಬೇಕಾದ್ರೂ ಈ ತರ ಮಾಡ್ಬೋದು, ಏನೇ ಯಂಗ್ಸ್ಟರ್ಸ್ ಮಾಡ್ಬೋದು. ಇದಕ್ಕೆ ನಾವು ಅದಕ್ಕೆ ಸಹಾಯ ಮಾಡಕ್ಕೆ ರೆಡಿ ಇದೀವಿ. ಆದ್ರೆ ದೇ ಹ್ಯಾವ್ ಟು ಮೇಕಪ್ ಅವರು ಹೋಲ್ ಜರ್ನಿದು ಎಕ್ಸ್ಪೀರಿಯನ್ಸ್ ಇದೆಯಲ್ಲ ಸರ್. ಅವರು ನಮ್ಮ ಸ್ವತಃ ಇದು ಇಲ್ಲದೆ ಅಟೆಂಪ್ಟ್ ಮಾಡದೇ ಇದ್ರೆ ಏನು ಮಾಡೋಕ್ಕಾಗಲ್ಲ. ನೀವು ಒಂದು ಹೆಜ್ಜೆ ಮುಂಜೆ ಇಟ್ಟರೆ ಮುಂದೆ ಹೆಲ್ಪ್ ಮಾಡಿ ಇದು ಮಾಡ್ಬೋದು. ಸೊ ನಾವು FC ಕರ್ಕೊಂಡು ಹೋಗೋದು. ಬಟ್ ಇವಾಗಿಂದು ಸಿಚುವೇಶನ್ ಬೇರೆ ತರ. ಇವಾಗ ನಾನೇ ಇಂಡಿಯಾಗೆ ಹೋಗಿದ್ದಾನಲ್ಲ,
ಇಂಡಿಯಾದ ಸೈಕಲ್ ಹೊಡೆಯೋರೆ ಕಮ್ಮಿ ಗೊತ್ತಾ. ಸೈಕಲ್ ಹೊಡೆಯೋರೆ ಇಲ್ಲ, ನೋಡೇ ಇಲ್ಲ ನಾನು. ಸೈಕಲ್ ಹೋಗಕ್ಕೆ ಇಲ್ಲ ಆ ತರ ರಸ್ತೆ ನೋಡಿದ್ರಿ ನಾವು ಬೆಂಗಳೂರು ಟ್ರಾಫಿಕ್. ಯಾರ ಮನೆ ನೋಡಿ ಟೂ ವೀಲರ್ಸ್ ಒಂದು 3 ಜಿಮ್ ಅಲ್ಲಿ ಹೋಗಿ ಮಾಡ್ತಾರೆ. ಜಿಮ್ ಅಲ್ಲಿ ಹೋಗಿ ಮಾಡ್ತಾರೆ. ರೆಗ್ಯುಲರ್ ಸೈಕಲ್ ಸೈಕ್ಲಿಸ್ಟ್ ಇದಾರೆ, ಬಟ್ ಟ್ರ್ಯಾಕ್ ಸೈಕ್ಲಿಸ್ಟ್ ಇದೆ. ಹೌದೌದು, ಟ್ರ್ಯಾಕ್ ನಲ್ಲಿ ಮಾಡೋರು. ಈ ತರ ಸ್ಟ್ರೀಟ್ಸ್ ನಮ್ ತರ ಮಾಡೋದು ಸ್ಟ್ರೀಟ್ ಅಲ್ಲಿ ಹೊಡೆಯೋರು ನಾನು ನೋಡೇ ಇಲ್ಲ ನಾನು. ಹೌದು. ಸೊ ನಾನು ಸೇಫು ಇಲ್ಲ ಸರ್ ಈ ನಡುವೆ ಬೆಂಗಳೂರಲ್ಲಿ. ಫುಟ್ಪಾತ್ ಬರೀ ಹೆಸರಿಗೋಸ್ಕರ ಇರೋದು. ಹೌದು, ಇಲ್ಲ ಓಡಾಡಕ್ಕೆ ಜನಗಳಿಗೆ ಇವಾಗ ನೋಡಿ ಹೊಸ ಎಲ್ಲ ಪಾರ್ಕಿಂಗ್ ಲಾಟ್ ಆಗ್ಬಿಟ್ಟಿದೆ. ಹೌದು, ಇವಾಗ ಕಷ್ಟ. ಬಟ್ ಇವಾಗಿನೆಲ್ಲ ಅವ್ರಿಗೆಲ್ಲ ಐಡಿಯಾ. ನಾವು ಹೊರಟಾಗಲೇ ಅವಾಗ ನಮ್ಮ ಸ್ನೇಹಿತರು ಇಬ್ರು ಜೊತೆಗೆ ಇದ್ರು. ನಾವು 4 ಫಸ್ಟ್ ಪ್ಲಾನ್ ಮಾಡಿದಾಗ 4-5 ಜನ ಅಂತ. ಆಮೇಲೆ ಕಡೆ ಉಳ್ಕೊಡೋರು 3 ಜನ. ಸೊ ಅವ್ರು ಅಲ್ಲೇ ಅವರೆಲ್ಲ ಒಬ್ಬ ಮೋಟರ್ ವೆಹಿಕಲ್ ಇಂತಾನೆ, ಒಬ್ಬ ಕಾರಲ್ಲೇ ಹೋಗೋಣ ಅಂತಾರೆ. ಅದೆಲ್ಲ ಬಟ್ ಅದಕ್ಕೆ ಯಾರು ಎಕ್ಸ್ಪೆನ್ಸ್ ಕೊಡ್ತಾರೆ? ಎಲ್ಲಿ ತರ್ತೀವಿ ವೆಹಿಕಲ್? ನಮ್ಮ ಹತ್ರ ಸೈಕಲೇ ಇರಲಿಲ್ಲ ಅವಾಗ. ಬಾಡಿಗೆ ಸೈಕಲ್ ತಗೊಂಡು ಓಡಿಸ್ತಾ ಇದ್ದಿದ್ದು ಆ ಥರ. ಸೊ ಆಮೇಲೆ ನಮ್ದು ಕುಚ್ತನ ಅಂತ ಹೇಳಬೇಕು, ಏನೋ ಒಂದು ಸಾಧನೆ ಮಾಡಬೇಕು ಅನ್ನೋದ ಮನಸ್ಸು ಬಂದ್ರಿಂದ ನಾವು ಇದನ್ನ ನಮ್ದು ಏನೋ ಸೈಕ್ಲಿಸ್ಟ್ ಅಲ್ಲ, ನಮ್ಮ ಮೋಡ್ ಆಫ್ ಟ್ರಾನ್ಸ್ಪೋರ್ಟ್ ಸೈಕಲ್ ಅಂತ ತಗೊಂಡು ಶುರು ಮಾಡಿ. ಆಮೇಲೆ ಹೇಳ್ಬೇಕು. ಸೊ ಸುಮ್ಮನೆ ಹೋಗೋದಾಗಲ್ಲ. ನಾವು ಹೇಳಿದಂಗೆ ಗುರು ಹೇಳಿದಂಗೆ ನಮ್ಗೆ ಏನು ಮಾಡಬೇಕು ಅಂತ ಎಲ್ಲ ಕೇಳಿದ್ರು. ಏನು ಸುಮ್ಮನೆ ಹೊಡಿತಾ ಇದ್ದಾರೆ ಸೈಕಲ್, ಏನು ವಿವೇಕಂತ. ಸರಿ, ಆಮೇಲೆ ನಾವು ಅಲ್ಲಿ ಇಂಡಿಯಾನ ತರಿಸ್ಕೊಂಡ್ವಿ. ಆಕ್ಚುಲಿ ಹಳೆಬೀಡು, ಬೇಲೂರು, ಹಳೆಬೀಡು ಅದೆಲ್ಲ ಸ್ಲೈಡ್ಸ್ಗಳು ತರಿಸ್ಕೊಂಡ್ವಿ. ಆಮೇಲೆ ದಾರಿಯಲ್ಲಿ ದುಬೈಲಿ ಹೋದಾಗ ಒಂದು ಪ್ರೊಜೆಕ್ಟರ್ ತಗೊಂಡು ಈ ಆಫ್ರಿಕಾದಲ್ಲಿ ನೈರೋಬಿ ಅದೆಲ್ಲ ಹೋದಾಗ ನಾವು ಸ್ಕೂಲ್ಗಳೆಲ್ಲ ಹೋಗಿದ್ದೇವೆ. ಅದನ್ನ ತೋರಿಸಿವಿ. ಕರ್ನಾಟಕ ಬೋಧವೆ ಅದೆಲ್ಲ ಶುರು ಮಾಡಿದ್ವಿ. ಅವಾಗ ಒಂದು ಏನಾದ್ರು ಒಂದು ಇರ್ಬೇಕಲ್ಲ, ಸ್ವಲ್ಪ ಮೀನಿಂಗ್ ಬರುತ್ತೆ ಅಂತ. ಸೊ ಮಾಡಿ ಹೋಗ ಕಡೆ ಈ ತರ ಕರ್ನಾಕೂಟ, ನೈರೋಬಿಲಿ ಕರ್ನಾಕೂಟನು ಬಹಳ ಚೆನ್ನಾಗಿತ್ತು. ಬಹಳ ಅದರಿಂದ ಸ್ವಾಗತ ಮಾಡಿದ್ರು. ನಮ್ಗೆ ಗೊತ್ತಿರೋರು ಬೆಂಗಳೂರು ಅವಾಗ ಅಲ್ಲಿ ಇದರೇನು ಗೊತ್ತಾಯ್ತು. ಸೊ ಇದರ ಬಟ್ ಇಂಡಿಯನ್ ಕಮಿಟಿ ಇದರಿಂದ ನಮಗೆ ಅಷ್ಟು ತೊಂದರೆ ಆಗಲಿಲ್ಲ. ಬಟ್ ಈ ತರ ಸಾಧನೆ ಯಾರು ಬೇಕಾದ್ರೂ ಮಾಡ್ಬೋದು. ಬಟ್ ಮಾಡ್ತೀನಿ ಅನ್ನೋದು ಒಂದು ಧೈರ್ಯ ಬೇಕು ಫಸ್ಟ್ ಆಫ್ ಆಲ್. ಇದು ಇರಬೇಕು. ನಿಮ್ಗೆ ಗೊತ್ತಿದೆ, ಟ್ರಾವೆಲ್ ಇಸ್ ಎ ವೆರಿ ಗುಡ್. ಮನೆ ಬಿಟ್ಟು ಜಸ್ಟ್ ಗೋ. ಅದೇ ಈ ತರ ಎಲ್ಲ ಮಾಡ್ಬೇಕು ಅಂದ್ರೆ ನೀವು ಹ್ಯಾವ್ ಟು ಗಿವ್ ಸಮಥಿಂಗ್. ಮನೆ ಆಟ ಎಲ್ಲ ಮರ್ತು ಬಿಡ್ಬೇಕು. ಹೌದು, ಅದನ್ನ ರೆಡಿ ಇದ್ರೆ ಮಾತ್ರ ಸಾಧ್ಯ. ಹೌದು. ನಮಗೂ ಎಷ್ಟೋ ಜನ ನಾವೇ ನಮ್ಮ ಪಾಡಿಗೆ ನಾವು ಅಳುನು ಬಂದೆ, ದುಃಖ ಎಲ್ಲ ಆಗಿದೆ. ಬಟ್ ಏನ್ ಮಾಡಕ್ಕಲ್ಲ, ನನ್ ತಪ್ಪು ತಾನೆ, ಯಾರು ಕಳ್ಸಿಲ್ವಲ್ಲ. ಅವಾಗ ಧೈರ್ಯ ಮಾಡ್ಕೊಳ್ಳೋದು, ವಾಕ್ ಇಲ್ಲಿ ಬಂದಿದ್ದೀನಿ. ಬಟ್ ಯಾಕಂದ್ರೆ ಡಿಸಿಷನ್ ತಗೊಳ್ಳೋದೇ ಬಹಳ ಕಷ್ಟ. ನಾವೇನು ಯೋಚನೆ ಮಾಡ್ತೀವಿ, ಇವಾಗ ಒಬ್ಬನಿಗೆ ಏನಾದ್ರು ಆಗ್ಬಿಟ್ರೆ ದಾರಿಲಿ ಏನ್ ಮಾಡ್ತೀರಾ? ನಾವು ಇಬ್ರು ವಾಪಸ್ ಹೋಗಿ ಮಕ್ಕ ತೋರ್ಸಕ್ಕಾಗಲ್ಲ. ಹೌದು, ಕಷ್ಟ ಅದು. ಸೊ ಅದರಿಂದ ನಾವು ಅದಕ್ಕೋಸ್ಕರ 3 ಜನ ಒಟ್ಟಿಗೆ 3 ಜನ ಇರ್ಬೇಕು. ಇಲ್ದರೆ ವಿ ಆರ್ ನಾಟ್ ಗೋಯಿಂಗ್ ಬ್ಯಾಕ್. ಒಬ್ಬನೇ ಇಲ್ದ ಇಬ್ರು ಹೋಗಲ್ಲ. ಅದೆಲ್ಲ ನಾವು ಎಲ್ಲಾನು ಪ್ರತಿಯೊಂದು ಪಾಯಿಂಟ್ ಪಾಯಿಂಟ್ ಎಲ್ಲ ಮಾಡಿದ್ವಿ. ಈ ತರನೇ ಮಾಡ್ಬೇಕು, ಹೀಗೆ ಇರಬೇಕು ಅಂತ. ದೇವರದಿಂದ ದೊಡ್ಡ ಹಿರಿಯರ ಆಶೀರ್ವಾದದಿಂದ ನಾವು ವಿ ಆರ್ ಏಬಲ್ ಟು ಸೆಟಲ್ ಡೌನ್ ಆಲ್ ದಿ 3 ಈ ತರ ಆಯ್ತು. ಇವಾಗ ಎನಿವೇ ಅವರ ಪಾಡಿಗೆ ಅವ್ರು ಇದೀವಿ. ಬಟ್ ಸ್ಟಿಲ್ ವಿ ಆರ್ ಇನ್ ಕಾಂಟ್ಯಾಕ್ಟ್. ಸೊ ನಾವು ಮನೆಯವ್ರ ಜೊತೆನೆ ಇಷ್ಟೊಂದು ಇರಲ್ಲ, ಅಷ್ಟು ಜೊತೆಗೆ ಒಂದೇ ಸಿಟಿಲಿ ಇದೀರಾ ಸರ್ ನೀವು. ಇಟ್ಸ್ ಅಮೇಜಿಂಗ್ ರಿಯಲಿ. ನಮ್ಮ ಚೈಲ್ಡ್ಹುಡ್ ಫ್ರೆಂಡ್ಸ್ ಬೇರೆ. ಹೌದು, ಅದನ್ನ ಯಾವತ್ತೂ ನೀವು ಎಲ್ಲರ ಜೊತೆಲೇ ಇರಿ. ಥ್ಯಾಂಕ್ ಯು ಕನ್ನಡ ಕೊಟ್ಟಾಗೆ. ಥ್ಯಾಂಕ್ ಯು. ನನ್ನ 2 ಮಾತು ಕೇಳಕ್ಕೆ ನೀವು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು ಎಲ್ಲರಿಗೂ. ನಮಸ್ಕಾರ.